ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮಧು ಕಿರಣ್ ಗೌಡ್ರು ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಿನ್ನೆ ಎಸ್ಟರ್ಡೇ ನಡೆದಿರುವ 11ನೇ ತಾರೀಕು ಜನವರಿಯಲ್ಲಿ ನಡೆದಿರುವ ಕೆಇಯ ಎಕ್ಸಾಮಿನೇಷನ್ನ ಜಿಮ್ಯಾಟ್ ಕ್ವಶನ್ಸ್, ಎಷ್ಟು ಕ್ವಶನ್ಸ್ 16 ಕ್ವಶನ್ಸ್ ಬಂದಿದ್ದು, ಅದನ್ನು ಯಾವ್ಯಾವ ಟಾಪಿಕ್ಕಿಂದ ಬಂದಿತ್ತು ಆ ಕ್ವಶನ್ಸ್ನ ವಿಶ್ಲೇಷಣೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನು ಕೇಳಿದ್ರು ಅಂದರೆ ದ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಕೇಳಿದೆ. ಸಿಂಪಲ್ ಇಂಟ್ರೆಸ್ಟ್ನ ಕೊಟ್ಟು ಅದ್ರ ಮೇಲೆ ಕಾಂಪೌಂಡ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡೋದನ್ನ ಹೇಳಿದರೆ, ಇದು ಆಲ್ರೆಡಿ ನಮ್ಮ ಕ್ಲಾಸ್ ನೋಡ್ತಾ ಇದ್ದರೆ ನಮ್ಮ ಕ್ಲಾಸಲ್ಲಿ ಇದು ವಿಡಿಯೋಸ್ ಅಲ್ಲಿ ಇದೆ. ಓಕೆನಾ, ಏನು ಹೇಳ್ತಾ ಇದೆ ನೋಡೋಣ. ದ ಸಿಂಪಲ್ ಇಂಟ್ರೆಸ್ಟ್ ಆಕ್ಯುಪೈಡ್ ಆನ್ ದಿ ಅಮೌಂಟ್ ಆಫ್ 4,000 at the end of the year is 800. What would be the compound interest occurred on the same amount at the rate of same rate in the same period? ಅಂದರೆ ಏನು ಹೇಳ್ತಾ ಇದ್ದಾರೆ, ಸಿಂಪಲ್ ಇಂಟ್ರೆಸ್ಟ್ಗೆ ಅಮೌಂಟನ್ನು ಕೊಡ್ತಾರಂತೆ. ಓಕೆನಾ, 2 ವರ್ಷ ಆದಮೇಲೆ ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತಾರೆ? 800 ರೂಪೀಸ್ ಇಂಟ್ರೆಸ್ಟ್ ಪೇ ಮಾಡ್ತಾರೆ. ಹಾಗಾದರೆ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಎಷ್ಟು ಅಮೌಂಟನ್ನು ಇಂಟ್ರೆಸ್ಟ್ ಪೇ ಮಾಡ್ತಿದ್ರು, ಅದೇ ಅಮೌಂಟನ್ನು ತಗೊಂಡಿದ್ರೆ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಎಷ್ಟು ಅಮೌಂಟನ್ನ ಪೇ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಅವರ್ ಪ್ರಿನ್ಸಿಪಲ್? ಎಷ್ಟು? 4,000 ರೂಪಾಯಿ ಅಲ್ವಾ? ಹಾಗಾದರೆ ಎಷ್ಟು ಅಮೌಂಟ್ ಅವರು ಬಡ್ಡಿ ಕಟ್ತಾ ಇರೋದು? 800 ರೂಪೀಸ್. ಹಾಗಾದ್ರೆ 800 ಅಂದರೆ ಅದು ಎಷ್ಟು ವರ್ಷಕ್ಕೆ? 2 ಇಯರ್ಸ್ಗೆ. ಹಾಗಾದ್ರೆ ಫಸ್ಟ್ ಇಯರ್ ಎಷ್ಟು ಪೇ ಮಾಡ್ತಾರೆ? 400 ರೂಪೀಸ್ ಪೇ ಮಾಡ್ತಾರಾ? ನೆಕ್ಸ್ಟ್ ಇಯರ್ ಎಷ್ಟು ಪೇ ಮಾಡ್ತಾರೆ? 400 ಪೇ ಮಾಡ್ತಾರೆ. ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡುವಾಗ ಇದು ಹೇಳ್ಕೊಟ್ಟಿದ್ದೆ. ಓಕೆನಾ, ಹಾಗಾದರೆ 4,000ಕ್ಕೆ 400 ರೂಪಾಯಿ ಬಡ್ಡಿ ಅಂದರೆ ಎಷ್ಟು ಪರ್ಸೆಂಟೇಜು? ಎಷ್ಟು? 10%. ಓಕೆ, ಗಾಟ್ ಇಟ್. ಹಾಗಾದರೆ ಚಕ್ರ ಬಡ್ಡಿ, ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಮೊದಲನೇ ತಿಂಗಳಿಗೆ ಬಡ್ಡಿ ಬೀಳುತ್ತಾ? ನೋ. 2ನೇ ತಿಂಗಳು ಹೋದಾಗ ಬಡ್ಡಿ ಬೀಳುತ್ತೆ. ಯಾವುದಕ್ಕೆ ಬಡ್ಡಿ ಬೀಳುತ್ತೆ? ಈ 400 ರೂಪಾಯಿಗೆ ಬಡ್ಡಿ ಎಷ್ಟು ಬೀಳುತ್ತೆ? ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಅಂದರೆ 400 ರೂಪಾಯಿಗೆ 10% ಅಂದರೆ ಎಷ್ಟು? 40 ರೂಪಾಯಿ. ಅವರು ಕೇಳಿರೋದು ಎಷ್ಟು? 2 ವರ್ಷಕ್ಕೆ. ಮೊದಲನೇ ವರ್ಷ 400 ರೂಪಾಯಿ, 2ನೇ ವರ್ಷ 440 ರೂಪಾಯಿ ಚಕ್ರ ಬಡ್ಡಿಯಲ್ಲಿ. ಹಾಗಾದ್ರೆ ಒಟ್ಟು ಅವ್ನು ಚಕ್ರ ಬಡ್ಡಿಯಲ್ಲಿ ಎಷ್ಟು ಅಮೌಂಟನ್ನು ಪೇ ಮಾಡ್ತಾನಂದರೆ 840 ರೂಪಾಯಿಯನ್ನು ಅವನು ಪೇ ಮಾಡ್ತಾ ಹೋಗ್ತಾನೆ. ಹಾಗಾದ್ರೆ ಆಪ್ಷನ್ ಯಾವುದು ಆನ್ಸರು? ಆಪ್ಷನ್ ಎ 840. ಓಕೆ. Okay, when the rate of interest in a bank is reduced from 5% to 4%. Okay, a man deposits rupees 2,000 more and his annual income remains the same. The original deposit is. ಅಂದ್ರೆ ಏನು ಕೇಳ್ತಾ ಇದ್ದಾರೆ? ತುಂಬ ಸಿಂಪಲ್ ಅಪ್ಪ. ಒಂದು ಬ್ಯಾಂಕಲ್ಲಿ ಒಬ್ಬ ಏನು ಮಾಡಿದ್ದಾನೆ, ಅಮೌಂಟ್ನ ಡೆಪಾಸಿಟ್ ಮಾಡಿದ್ದಾನೆ. ಓಕೆನಾ, ಅವಾಗ ಅವನಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಯಾವ ಥರ ಕೊಡ್ತಿದ್ರು ಅಂದರೆ 5%ಗೆ ಕೊಡ್ತಾ ಇದ್ರು. ಅದಾದ್ಮೇಲಿಂದ 5% ಇದ್ದಿದ್ದು 4%ಗೆ ರಿಡ್ಯೂಸ್ ಆಗುತ್ತೆ. ಓಕೆನಾ, ಅಂದರೆ 1% ರಿಡ್ಯೂಸ್ ಮಾಡ್ತಾರೆ. ಆ 1% ರಿಡ್ಯೂಸ್ ಆದಮೇಲೆ ಅವನ ಅಮೌಂಟನ್ನು ಎಷ್ಟರ ಡೆಪಾಸಿಟ್ ಮಾಡ್ತಾನೆ? 2,000 ರೂಪೀಸ್ ತಿರ್ಗಾ ಡೆಪಾಸಿಟ್ ಮಾಡ್ತಾನೆ. ರೇಟ್ ಆಫ್ ಇಂಟ್ರೆಸ್ಟ್ 5% ಇದ್ದಾಗ ಎಷ್ಟು ದುಡ್ಡು ಬರ್ತಿತ್ತು? 4% ಇದ್ದಾಗ ಅಷ್ಟೇ ದುಡ್ಡು ಬರ್ತಿತ್ತು. ಹಾಗಾದರೆ ಎಷ್ಟು ಅಮೌಂಟನ್ನು ಅವ್ನು ಡೆಪಾಸಿಟ್ ಮಾಡ್ದ ಅಂತ ಕೇಳ್ತಿದ್ದಾರೆ. ಓಕೆನಾ, ಫಾರ್ ಎಕ್ಸಾಂಪಲ್ ಆಪ್ಷನಲ್ಲಿ ನೋಡ್ಬಿಡೋಣ. ಫಾರ್ ಎಕ್ಸಾಂಪಲ್, ನನ್ನ ಡೆಪಾಸಿಟ್ ಅಮೌಂಟ್ ಎಷ್ಟು? 7,500 ರೂಪಾಯಿ. ಹಾಗಾದರೆ ಡೆಪಾಸಿಟ್ ಅಮೌಂಟು ಇದಕ್ಕೆ ಎಷ್ಟು ಇಂಟ್ರೆಸ್ಟ್ ಬರ್ತಿತ್ತು? 5%. ಅಂದರೆ 7,500 ಇಂಟು 5 ಮಾಡ್ಬೋದಾ? 5% ಎಷ್ಟಾಗುತ್ತಪ್ಪ? ಎಷ್ಟಾಗುತ್ತೆ? 5 5s 2 zeros, 5 5s 20, 5 2 ಕ್ಯಾರಿ, 5 7s 35, 35 ಪ್ಲಸ್ 37. ಹಾಗಾದರೆ 375 ರೂಪಾಯಿ ಆಗಿರುತ್ತೆ. ಅಥವಾ ಇನ್ನೊಂದು ಏನಾಗಿರಬೇಕು, 2,000 ರೂಪಾಯಿ ಜಾಸ್ತಿ ಮಾಡಿದಾಗೂ ಇದೇ ರೇಟ್ ಆಫ್ ಇಂಟ್ರೆಸ್ಟ್ ಬರಬೇಕಾಗುತ್ತೆ. ಮೀನ್ಸ್ 8,500 ಇದ್ದಾಗ ಎಷ್ಟು ಅಮೌಂಟ್ ಅವನು ಪೇ ಮಾಡೋದು? 4%. 5 4s 20, 0 2 ಕ್ಯಾರಿ. ನೋಡಿ, ಇಲ್ಲೇ ಗೊತ್ತಾಗೋಯ್ತು. ಲಾಸ್ಟಲ್ಲಿ 0 ಬಂತು, ಇಲ್ಲಿ 5 ಬಂತು. ಆಗುತ್ತಾ? ಆಗಲ್ಲ. ಯು ಕ್ಯಾನ್ ರಿಮೂವ್. ಹಾಗಾದರೆ ನೆಕ್ಸ್ಟು 8,000 ರೂಪಾಯಿಗೆ ನೋಡ್ತೀನಿ. 8,000 ಇಂಟು 5%. ಓಕೆನಾ, ಹಾಗಾದರೆ ಇವೆರಡಕ್ಕೆ 5% ಅಂದರೆ ಎಷ್ಟು? 8 5s 400 ರೂಪೀಸ್ ಅಂದ್ರ ಆಯಿತು. ನೆಕ್ಸ್ಟು 8,000ಕ್ಕೆ ಎಷ್ಟು ದುಡ್ಡು ಆ್ಯಡ್ ಮಾಡಬೇಕು ನಾವು? 2,000 ರೂಪಾಯಿ ಆ್ಯಡ್ ಮಾಡಬೇಕು. ಮೀನ್ಸ್ 8,000 ಪ್ಲಸ್ 2,000 10,000. 10,000ಗೆ 4% ಅಂದರೆ ಎಷ್ಟು? ಎಷ್ಟು? 400 ರೂಪೀಸ್.
ಇಂಟ್ರೆಸ್ಟ್ ಏನಾದ್ರು ಚೇಂಜ್ ಆಯ್ತಾ? ಇಟ್ಸ್ ಆಸ್ ಡಿಫರ್ಡ್. ಇದು ಆಪ್ಷನಲ್ಲಿ ಮಾಡೋದು. ಓಕೆನಾ? ಸರ್ ನನಗೆ ಆಪ್ಷನ್ ಬೇಡ ಸರ್, ಅದೇ ಥರ ನಾನು ಡೈರೆಕ್ಟಾಗಿ ಮಾಡ್ತೀನಿ. ಯಾವ ಥರ? ಫಾರ್ ಎಕ್ಸಾಂಪಲ್ ನನಗೆ ಅಮೌಂಟ್ ಗೊತ್ತಿಲ್ಲ ಅಲ್ವಾ, ಎಕ್ಸ್ ಅಂತ ತಗೋದಾ? ಎಕ್ಸ್ ಇಂಟು ಎಷ್ಟು ಪರ್ಸೆಂಟೇಜು? 5% is equal to x plus 2000 into 4%. 4%. ಹಾಗಾದರೆ 5x percentage is equal to 4x percentage plus 2000 ಎಷ್ಟಿದು ಇಂಟು ಮಾಡಿದ್ರೆ ಎಷ್ಟ್ರೋ? 8000 ಅಲ್ವನ್ರೋ? ಹಾಗಾದರೆ 8000 ಆಗುತ್ತೆ. ಇದನ್ನು ಈ ಕಡೆ ಕಳಿಸ್ಕೊಡ್ಬೋದಾ? ಕಳಿಸ್ಕೊಟ್ರೆ ಎಷ್ಟಾಗುತ್ತೆ? ಎಕ್ಸ್ ಅನ್ರೋ ಎಕ್ಸ್ ಈಸ್ ಈಕ್ವಲ್ ಟು 8000 ಬಂದಿದೆಯಲ್ಲಪ್ಪ. ಆನ್ಸರ್ ಎಷ್ಟು? 8000. ಆಪ್ಷನ್ ಯಾವುದು? ಆಪ್ಷನ್ 2 8000. ನೋಡಿ, ಆಪ್ಷನಲ್ಲಿ 8000 ಅಂತ ತಗೊಂಡು ನಮಗೆ ಅಮೌಂಟ್, ರೇಟ್ ಆಫ್ ಇಂಟ್ರೆಸ್ಟ್ ಅಮೌಂಟ್ ಸೇಮ್ ಬರುತ್ತಾ ಅಂತ ಚೆಕ್ ಮಾಡ್ತೀವಿ. ಸೇಮ್ ಬಂತು ಅಂದರೆ ಆಪ್ಷನ್ ಮೆಥಡಲ್ಲೂ ಮಾಡ್ಬೋದು. ಇಲ್ಲಾಂದರೆ ನನಗೆ ಆಪ್ಷನ್ ಗೊತ್ತಿಲ್ಲ ಸರ್, ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಎಷ್ಟು ಅಮೌಂಟ್ ಅವನು ಡೆಪಾಸಿಟ್ ಮಾಡಿರ್ತಾನೆ? 8000 ರೂಪಾಯಿ ಅವನು ಡೆಪಾಸಿಟ್ ಮಾಡಿರ್ತಾನೆ. ಹಾಗಾದ್ರೆ ಆನ್ಸರ್ ಆಪ್ಷನ್ 2 8000 rupees. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಸ್ಮಾಲ್ ಕ್ಯಾಟ್ ಕ್ಯಾನ್ ಕ್ಯಾಚ್ 12 rats in 6 minutes. Okay, and big cat catch 6 rats in 12 minutes. If there are 35 rats, how many rats can both the cats catch together in 20 minutes? ಅಂದ್ರೆ ಏನು ಹೇಳ್ತಾ ಇದ್ದಾರೆ? ಒಂದು ಚಿಕ್ಕ ಇಲಿ ಬೆಕ್ಕಿರುತ್ತೆ. ಆ ಚಿಕ್ಕ ಬೆಕ್ಕು ಎಷ್ಟು? 12 ಇಲಿನ 6 ನಿಮಿಷ ತಗೊಳುತ್ತೆ. ಎಷ್ಟೊತ್ತು? 12 rats to take 6 minutes. ದಪ್ಪ ಬೆಕ್ಕಿರುತ್ತೆ. ದೊಡ್ಡ ಬೆಕ್ಕು ಏನು ಮಾಡುತ್ತೆ? ದೊಡ್ಡ ಬೆಕ್ಕು 6 rats in 12 minutes. ಹಾಗಾದ್ರೆ ಅವೆರಡು ಒಟ್ಟಿಗೆ ಇಲಿ ಹಿಡಿಯಕ್ಕೆ ಹೋದಾಗ ಒಟ್ಟು 20 ನಿಮಿಷಕ್ಕೆ ಎಷ್ಟು ಇಲಿನ ಕ್ಯಾಚ್ ಮಾಡುತ್ತೆ ಅಂತ. ಓಕೆನಾ? ನೋಡ್ಬೋದಾ? ಈಗ ಚಿಕ್ಕದು ಎಷ್ಟು? ಸ್ಮಾಲ್ ಕ್ಯಾಟ್ ಎಷ್ಟು ಹಿಡಿಯುತ್ತೋ? 12 rat in 6 minutes. ಹಾಗಾದ್ರೆ 1 ನಿಮಿಷಕ್ಕೆ ಎಷ್ಟು ರ್ಯಾಟ್ ಹಿಡಿಯುತ್ತಿದ್ದು? 1 ಮಿನಿಟ್ಗೆ 2 ರ್ಯಾಟ್ ಹಿಡಿಯುತ್ತೆ. ಓಕೆನಾ? ಅದೇ ಥರ 20 ನಿಮಿಷಕ್ಕೆ ಇದು ಎಷ್ಟು ಹಿಡಿಯುತ್ತೆ ಅಂತ ನೋಡೋಣ. 20 ಮಿನಿಟ್ಸ್ಗೆ ಎಷ್ಟು ರ್ಯಾಟ್ ಹಿಡಿಯುತ್ತೋ? 1 ನಿಮಿಷಕ್ಕೆ 2, 20 ನಿಮಿಷಕ್ಕೆ 40 rats. ಯಾವುದು? ಚಿಕ್ಕ ಬೇಕು ಎಷ್ಟು ಹಿಡಿಯುತ್ತೆ ಅಂತ ಗೊತ್ತಾಯ್ತು. ಈಗ ದೊಡ್ಡ ಬೇಕು ಚೆಕ್ ಮಾಡೋಣ. ಈಗ ದೊಡ್ಡ ಬೇಕು ಏನು ಮಾಡುತ್ತೆ? 6 rats ಫಾರ್ ಎಷ್ಟಪ್ಪ? 12 minutes. ಹಾಗಾದ್ರೆ 1 ನಿಮಿಷಕ್ಕೆ ಏನಾದರೂ ರ್ಯಾಟ್ ಹಿಡಿಯುತ್ತಾ? ಇದು ಹಿಡಿಯಲ್ಲ. ಅರ್ಧ ಹಿಡಿಯುತ್ತೆ. ಅರ್ಧ ತಿನ್ನಕತ್ತದಲ್ಲ ಬಿಡ. 2 ನಿಮಿಷಕ್ಕೆ 1 ರ್ಯಾಟ್ ಅಂತ ತಗೋಣ. ಕನ್ಫ್ಯೂಷನ್ ಮಾಡ್ಕೊಳೋದು ಬೇಡ. 2 minutes 1 ರ್ಯಾಟ್ ಬರಿಬೋದಾ? 2 minutesಗೆ 1 ರ್ಯಾಟ್. ಹಾಗಾದ್ರೆ 20 ನಿಮಿಷಕ್ಕೆ ಎಷ್ಟು ರ್ಯಾಟಾ? 10 ರ್ಯಾಟ್. ಹಾಗಾದ್ರೆ ಇವೆರಡು ಸೇರ್ಕೊಂಡು ತಾನೇ ಹಿಡಿತೀನಿ ಕೇಳಿರೋದು. ಎಷ್ಟು? ಇದು 40 ಹಿಡ್ದೈತಿ, ಇದು 10 ಹಿಡ್ದೈತಿ. ಟೋಟಲ್ ಎಷ್ಟು ಹಿಡಿತು? ಟೋಟಲ್ 40 + 10 ಎಷ್ಟು? 50 rats. ಆಪ್ಷನ್ ಇದೆಯಾ? 50 ರ್ಯಾಟ್ಗಳು. ಆಪ್ಷನ್ 3 50 rats. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಇಫ್ ರೋಹಿತ್ ಈಸ್ ಕೋಡೆಡ್ ಆಸ್ SQKMY, ದೆನ್ ವಿರಾಟ್ VIRAT ಈಸ್ ಕೋಡೆಡ್. ಅಂದರೆ ಇಲ್ಲೇನು ಮಾಡಿದ್ದಾರೆ? ಈ ಕೋಡಿಂಗ್ನ ಇದಕ್ಕೆ ಮ್ಯಾಚ್ ಮಾಡಿದ್ದಾನೆ. ಈ ಕೋಡಿಂಗ್ನ ಈ 4ರಲ್ಲಿ ಯಾವುದು ಅಂತ ಕೇಳಿದ್ದಾನೆ. ಓಕೆನಾ? ನಿಮಗೆ ಪ್ರೀವಿಯಸ್ಸಲ್ಲಿ ಹೇಳಿದೆ, ಆಲ್ಫಾಬೆಟ್ ಸೀರೀಸ್ ಕೊಡ್ತಿದ್ದಂಗೆ ಆಲ್ಫಾಬೆಟಲ್ಲಿ ಇರುವ ನಂಬರ್ಸ್ ಬರೆದ್ಬಿಡೋಣ ಈಸಿಯಾಗಿ. R ಅಂದರೆ ಎಷ್ಟನೇ ಅಕ್ಷರಪ್ಪ? R ಅಂದರೆ ಎಷ್ಟು? 18ನೇ ಲೆಟರ್. O ಅಂದರೆ 15ನೇ ಲೆಟರ್. ಓಕೆನಾ? ನೆಕ್ಸ್ಟ್ H ಅಂದರೆ 8. ನೆಕ್ಸ್ಟ್ I ಅಂದರೆ
9, ಟಿ ಅಂದರೆ 20. ಓಕೆನಾ? ಹಾಗಾದ್ರೆ ಎಸ್ ಅಂದ್ರೆ ಏನು ಅದನ್ನು ಬರ್ದ್ಬಿಡೋಣ. ಎಸ್ ಅಂದ್ರೆ ಎಷ್ಟಪ್ಪ? 19. ಕ್ಯೂ ಅಂದರೆ 17. ಕೆ ಅಂದರೆ 11. ಎಂ ಅಂದರೆ 13. ವೈ ಅಂದರೆ 25. ಓಕೆನಾ? ಇದಕ್ಕೆ ಏನು ಲಾಜಿಕ್ ಕೊಟ್ಟಿದ್ದಾರೆ ನೋಡ್ಬೋದಾ? ಏನು ಮಾಡಿದಾರಪ್ಪ ಇಲ್ಲಿ? ಏನು ಮಾಡಿದ್ದಾರೆ ಅಂದರೆ ಇಲ್ಲಿ +1 ಆ್ಯಡ್ ಮಾಡಿದೆ. ಒಂದು ಲೆಟರ್ ಮುಂದಕ್ಕೆ ಹೋಗಿದೆ. ಇಲ್ಲೇನಾಗಿದೆ? +2. 15ಗೆ 2 ಲೆಟರ್ ಆ್ಯಡ್ ಮಾಡಿದ್ದಾರೆ, ಅದಕ್ಕೋಸ್ಕರ 17th ಲೆಟರ್ ಬಂದಿದೆ. 8ನೇ ಅಕ್ಷರಕ್ಕೆ 11 ಬಂದಿದೆ ಅಂದರೆ ಎಷ್ಟು ಆ್ಯಡ್ ಮಾಡಿದ್ದಾರೆ? +3 ಲೆಟರ್ಸ್. ಇದಕ್ಕೆ +4 ಲೆಟರ್ಸ್, ಇದಕ್ಕೆ +5 ಲೆಟರ್ಸ್. ಇಲ್ಲಿ ನೋಡ್ತಿದ್ದಂಗೆ ನನಗೆ ಗೊತ್ತಾಯಿತು 1 2 3 ಅಂತ ಒಂದೊಂದು ಲೆಟರ್ಸ್ನ ಹೆಚ್ಚಿಗೆ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾದರೆ ಈ ಕೋಡಿಂಗಿಗೆ ಏನಾಗಿರುತ್ತೆ? VIRAT. ಓಕೆನಾ? ವಿರಾಟ್ ಅಂತ ಕೊಟ್ಟಿದ್ದಾರೆ. ವಿ ಅಂದರೆ ಎಷ್ಟನೇ ಅಕ್ಷರ? 22. ಐ ಅಂದರೆ 9. ಆರ್ ಅಂದರೆ ಎ ಅಂದರೆ 1. ಟಿ ಅಂದರೆ 20. ಓಕೆನಾ? ಹಾಗಾದರೆ ಈಗ ನಾವು ಚೆಕ್ ಮಾಡ್ಬೋದಾ? ಫಾರ್ ಎಕ್ಸಾಂಪಲ್ ನಾವು ಈ ಪೂರ್ತಿ ಚೆಕ್ ಮಾಡೋಕ್ಕಿಂತ ಫಸ್ಟ್ನೇ ನೋಡೋದು ನೆಸೆಸಿಟಿ ಇದೆಯಾ? ಬೇಕಿಲ್ಲ. ಸೆಕೆಂಡ್ ನೋಡೋ ನೆಸೆಸಿಟಿ ಇದೆಯಾ? ಬೇಡ. ಹಾಗಾದ್ರೆ ಈ 3 ನೋಡಿದ್ರೆ ಸಾಕು ತಾನೆ, ಮಿಡಲಲ್ಲಿರೋದು. ಹಾಗಾದರೆ ಇದಕ್ಕೆ ಎಷ್ಟು ಆ್ಯಡ್ ಮಾಡಬೇಕು? +2 ಅಂದರೆ ಎಷ್ಟು? 11 ಅಂದರೆ ಯಾವುದು? ಕೆ. ಈಗ ಆಪ್ಷನಿಗೆ ಬಂದ್ಬಿಡೋಣ. ಕೆ ಎಲ್ಲೆಲ್ಲಿದೆ ನೋಡಿ. ಇದು ಬೇಡ, ಕೆ ಇಲ್ಲ, ಇದರಲ್ಲೂ ಬೇಡ. ಇವೆರಡು ಆಪ್ಷನ್ ಇದೆ. ಇ ಬರಬೇಕು, ಯು ಬರಬೇಕು. ಸೆಕೆಂಡ್ ಲೆಟರ್ ಇ ಬರಬೇಕು ಅಥವಾ ಯು ಬರಬೇಕು. ಸೆಕೆಂಡ್ ಲೆಟರ್ಗೆ ಎಷ್ಟು ಆ್ಯಡ್ ಮಾಡಬೇಕು? 3. 18 + 3 21. 21 ಅಂದರೆ ಯು. ಕೆ ಯು ಬಂತಾ? ಇನ್ನೆಲ್ಲರೂ ಇದೆಯಾ? ಹಾಗಾದ್ರೆ ಆನ್ಸರ್ ಯಾವುದು? ಆಪ್ಷನ್ 3. ಚೆಕ್ ಮಾಡ್ಬೋದಾ ಈಗ? 22ಗೆ +1 ಅಂದರೆ ಎಷ್ಟು? 23. 23 ಅಂದರೆ ಯಾವುದು? W. ನೆಕ್ಸ್ಟ್ ಇಲ್ಲಿ 1ಗೆ 4 ಆ್ಯಡ್ ಮಾಡಿದ್ರೆ ಎಷ್ಟು? 5. 5 ಅಂದರೆ ಯಾವುದು? ಇ. ಇದಕ್ಕೆ ಟಿ ಅಂದರೆ ಎಷ್ಟನೇ ಅಕ್ಷರಪ್ಪ? ಟಿ ಅಂದರೆ 20. ಹಾಗಾದರೆ 5 ಆ್ಯಡ್ ಮಾಡಿದ್ರೆ 25 ಅಂದರೆ ವೈ. ಓಕೆನಾ? ನೋಡ್ಬೋದಾ? WKUEY ಬಂದಿದೆಯಾ? ಹಾಗಾದ್ರೆ ಆನ್ಸರ್ ಯಾವ್ದು ನಂದು? ಆಪ್ಷನ್ ಸಿ, WKUEY. ಓಕೆ, ಟೇಕ್ ಡೌನ್. ಓಕೆ ನೋಡಿ, ತುಂಬ ಈಸಿ ಇದೆ. ಎ ಸ್ಟೂಡೆಂಟ್ ಮಲ್ಟಿಪ್ಲೈಡ್ ಎ ನಂಬರ್ ಬೈ 3/5 ಇನ್ಸ್ಟೆಡ್ ಆಫ್ 5/3. ವಾಟ್ ಈಸ್ ದಿ ಪರ್ಸೆಂಟೇಜ್ ಎರರ್ ಇನ್ ದಿ ಕ್ಯಾಲ್ಕುಲೇಷನ್ ಅಂತ ಕೇಳ್ತಿದ್ದಾನೆ. ಅಂದರೆ ನಾವು ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿ ಇದ್ದಾಗ ಕೇಳಿದ್ನ ಆನ್ಸರ್ ಹೇಳ್ತಾ ಇದ್ದೋ. ಆದರೆ ಇಲ್ಲಿ ಏನು ಮಾಡಿಬಿಟ್ಟಿದ್ದಾನೆ? ಮಲ್ಟಿಪ್ಲಿಕೇಶನ್ ಪರ್ಸೆಂಟೇಜ್ ಕೇಳ್ತಿದ್ದಾನೆ. ಅಂದರೆ ಒಂದು ಸ್ಟೂಡೆಂಟ್ ಏನು ಮಾಡ್ತಾನೆ, ಒಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡು ಅಂತ ಹೇಳಿರ್ತೀವಿ. ಆಗ ಒಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡುವಾಗ 3/5 ಹಾಕ್ಬೇಕಾಗಿದ್ದ ಜಾಗದಲ್ಲಿ ಏನು ಹಾಕ್ಬಿಟ್ಟಿರ್ತಾನೆ? 5/3 ಅಂತ ಹಾಕ್ಬಿಟ್ಟಿರ್ತಾನೆ. ಏನು ಹಾಕಿದ್ದಾನೆ? ದ ಮಲ್ಟಿಪ್ಲಿಕೇಶನ್ ಆಫ್ ಬೈ 3/5 ಇನ್ಸ್ಟೆಡ್ ಆಫ್ 5/3 ಹಾಕ್ಬಿಟ್ಟಿದ್ದಾನಂತೆ. ಹಾಗಾದರೆ ವಾಟ್ ಈಸ್ ದಿ ಪರ್ಸೆಂಟೇಜ್ ಎರರ್ ಇನ್ ದಿ ಕ್ಯಾಲ್ಕುಲೇಷನ್? ಹಾಗಾದರೆ ಒರಿಜಿನಲ್ ನಂಬರ್ ಏನು? ಒರಿಜಿನಲ್ ಆಗಿ ಅವನು ಹಾಕ್ಬೇಕಾಯ್ತಿದ್ದು 3/5 5/3 ಯಾವ್ದು ಹಾಕ್ಬೇಕಾಯ್ತು? ಒರಿಜಿನಲ್ ಆಗಿ ಏನು ಹಾಕ್ಬೇಕಾಯ್ತು? ಅವನು 5/3 ಹಾಕ್ಬೇಕಾಯ್ತು. ಇನ್ಸ್ಟೆಡ್ ಆಫ್ ಅವನು ಏನು ತಪ್ಪು ಮಾಡಿಬಿಟ್ಟಿದ್ದಾನೆ? 3/5 ಹಾಕಿದ್ದಾನೆ. ಅಂದರೆ ಎಷ್ಟು ಹೆಚ್ಚಿಗೆ ಹಾಕಿದ್ದಾನೆ ನೋಡ್ಬೋದಾ? 5/3 ಮೈನಸ್ 3/5 ಹಾಕಿದ್ದಾನಲ್ವನ್ರ, ಇದನ್ನು ಹಾಕಿದ್ದಾನೆ. ಹಾಗಾಗಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ನೋಡ್ಬೋದಾ? ವಾಟ್ ಈಸ್ ದಿ LCM ಆಫ್ ದಿಸ್ ಟೂ ನಂಬರ್? 15. ಓಕೆನಾ? ಹಾಗಾದರೆ 15 ಆಗಿರೋದ್ರಿಂದ ಇದು ಎಷ್ಟು ಸತಿ ಡಿವೈಡ್ ಆಗುತ್ತೆ? 15 × 3 ಎಷ್ಟು ಸತಿ? 5 ಟೈಮ್ಸ್. 5 5 is 25 ಮೈನಸ್ 15 5 ಇಂದ ಎಷ್ಟು ಸತಿ? 3 ಟೈಮ್ಸ್. 3 3 is 9. ಎಷ್ಟು ಉಳಿತು? 25 ಮೈನಸ್ 9 16 ಡಿವೈಡೆಡ್ ಬೈ 15. ಇಷ್ಟು ಅವನು ಹಾಕಿರುವ ವ್ಯತ್ಯಾಸ. ಎಷ್ಟು ಹಾಕಿದ್ದಾನೆ ಡಿಫ್ರೆನ್ಸು? 16/5 ಡಿಫ್ರೆನ್ಸ್ ಹಾಕಿದ್ದಾನೆ. ಹಾಗಾದ್ರೆ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋಣ ಇದಕ್ಕೆ. ಹಾಗಾದರೆ ಡಿಫ್ರೆನ್ಸ್ ಎಷ್ಟಪ್ಪ? 16/5 ಇಂಟು 15 ಅಲ್ಲ, 15 ಇಂಟು 100 ಹೋಲ್ ಡಿವೈಡೆಡ್ ಬೈ
5/3 ಒರಿಜಿನಲ್ ವ್ಯಾಲ್ಯೂಯಿಂದ. ಓಕೆನಾ? ಇದೇ ತಾನೇ ಪರ್ಸೆಂಟೇಜ್ ಕಂಡು ಹಿಡಿತಿದ್ದೀವಿ. ನೀವು ಎಷ್ಟು ಒಪ್ಟೈನ್ ಮಾಡಿದ್ರ ಟೋಟಲ್ ಎಷ್ಟಿತ್ತು ಅಂತಲ್ವಾ, ಅದೇ ಥರ ಇಸ್ ಈಕ್ವಲ್ ಟು ಈಗ ಫ್ರ್ಯಾಕ್ಷನಲ್ಲಿರೋದ್ರಿಂದ ಒಂದು ಈಸಿಯಾಗಿ ಬರೆಯೋಂಗೆ ಮಾಡ್ಬೋದಾ, 16/5 15 ಇಂಟು 3/5 ಅಂತ ಬರಿಬೋದಾ ಅಂದರೆ ಇಲ್ಲಿ ಬರಿಬೋದಾ, ಇಂಟು 100. 3 1s 3 ಇದು ಎಷ್ಟೊತ್ತೆ ಹೋಗುತ್ತೆ, 3 5s. ಓಕೆನಾ? ನೆಕ್ಸ್ಟು 5 5 1s 5 20s. ನೆಕ್ಸ್ಟ್ 5 1s 5 4s. ಎಷ್ಟು ಉಳಿದಿದೆ ಇನ್ನು, 16 ಇಂಟು 4 16 4s ಎಷ್ಟು, 16 4s 64%. ಎಷ್ಟಿದೆ, 64%. ಆಪ್ಷನ್ 64%. ಸರ್ ಇನ್ನೂ ಈಸಿಯಾಗಿ ಏನಾದ್ರು ಮಾಡ್ಬೋದಾ, ತುಂಬ ಈಸಿಯಾಗೂ ಮಾಡ್ಬೋದು. ಏನು ಗೊತ್ತಾ, ಇಲ್ಲಿ ಏನು ಕೊಟ್ಟಿದ್ದಾರಪ್ಪ, 5/3 ಇಂಟು 3/5 ಕೊಟ್ಟಿದ್ದಾನಾ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. 5 5s 3 3s 9. ಓಕೆನಾ? ಸಪ್ರೇಟ್ ಮಾಡಿದ್ರೆ ಎಷ್ಟು, 16. ಸ್ಕ್ವಯರ್ ಎಷ್ಟು, 16 ಬರ್ತಿದೆಯಲ್ವಾ, ಹಾಗಾದರೆ 16 ಇಂಟು ಒರಿಜಿನಲ್ 25 ಅಲ್ವಾ, 100 ಡಿವೈಡೆಡ್ ಬೈ 25 ಮಾಡಿ. ಸಾರಿ 25/100 ಮಾಡಿ. ಸಾರಿ 100/25 25 1s 25 4s 16 4s 64%. ಯಾಕೆ 25 ತಗೊಂಡು ಅಂದರೆ ಅದರಲ್ಲಿ ಎಷ್ಟು ದೊಡ್ಡ ನಂಬರ್ ಬಂದಿರುತ್ತೆ ಅದು ಮಲ್ಟಿಪ್ಲೈ ಮಾಡೋದು. ಓಕೆ, ಗಾಟ್ ಇಟ್? ಟೇಕ್ ಇಟ್. ಓಕೆ, ಇಲ್ಲಿ ನೋಡಿ, A and B are two prime numbers of the form P and P plus 1 and M is equal to A square A power A plus B power B. N is equal to A power B plus B power A ಅಂತ ಹೇಳ್ತಿದ್ದಾರೆ. ಅಂದರೆ ಈಗ ಏನಾಗಿರುತ್ತೆ, ಪ್ರೈಮ್ ನಂಬರ್ ಅಂತೆ. ಓಕೆನಾ? ಪ್ರೈಮ್ ನಂಬರ್ ಆಗಿರ್ಬೇಕಂತೆ. ಪ್ರೈಮ್ ನಂಬರು ಪಿ ಅನ್ನೋದಕ್ಕೆ ಪ್ರೈಮ್ ನಂಬರ್ ಬರ್ಕೊಂತೀನಿ. ಫಾರ್ ಎಕ್ಸಾಂಪಲ್ ಏನು ಬರ್ಕೊಬೋದು, 2 ಬರ್ಕೊಬೋದು. 2 + 1 P + 1 ಅಂತ ಹೇಳಿದ್ದಾನೆ. P + 1 ಅಂದರೆ 2 + 1 3. ಹಾಗಾದರೆ ಫಸ್ಟ್ನೇದನ್ನ ಪಿ ಎ ಜಾಗಕ್ಕೆ 2 ಬರಿಬೇಕು, ಬಿ ಜಾಗಕ್ಕೆ ಏನು ಬರಿಬೇಕು, 3 ಬರಿಬೇಕು. ಈ ಫಾರ್ಮೆಟಲ್ಲಿ ನಾವು ಬರಿತಾ ಹೋದಾಗ ಆನ್ಸರ್ ಏನು ಬರುತ್ತೆ ಅಂತ ಚೆಕ್ ಮಾಡಿ ಅಂತೇಳಿ. M and N ಆರ್ ಕಾಂಪೋಸಿಟ್ ನಂಬರ್. ಅಂದರೆ ಅದು ಸಾಲ್ವ್ ಮಾಡಾದ್ಮೇಲೆ ಆನ್ಸರ್ ಏನಾದ್ರು ಏನು ಬಂದಿದೆ, ಕಾಂಪೋಸಿಟ್ ನಂಬರ್ ಬಂದಿದೆ, ಹಾಗಾದ್ರೆ ಅದು ಆನ್ಸರ್. ಅಥವಾ ಎಮ್ ಈಸ್ ಪ್ರೈಮ್ ನಂಬರ್. ಎನ್ ವ್ಯಾಲ್ಯೂ ಎಮ್ ಜಾಗದಲ್ಲಿ ರಿಸಲ್ಟಿಂಗ್ ಇದನ್ನು ಸಾಲ್ವ್ ಮಾಡ್ತೀರಲ್ಲ, ಈ ಜಾಗದಲ್ಲಿ ಸಾಲ್ವ್ ಮಾಡಿದ ಪ್ರೈಮ್ ನಂಬರ್ ಬಂದಿದೆಯಾ ಅಂತ ನೋಡ್ತೀವಿ. ಅಥವಾ ಎನ್ ಜಾಗದಲ್ಲಿ ಕಾಂಪೋಸಿಟ್ ಬಂದಿದೆಯಾ ಅಂತ ನೋಡ್ತೀವಿ. ಎಮ್ ಆ್ಯಂಡ್ ಆರ್ ಪ್ರೈಮ್ ನಂಬರ್ಸ್. ಇದು ಪ್ರೈಮು ಇದು ಪ್ರೈಮಾ ಅಂತ ಕೇಳ್ತಿದ್ದಾರೆ. ಅಥವಾ ಎಮ್ ಈಸ್ ಕಾಂಪೋಸಿಟ್, ಇದು ಕಾಂಪೋಸಿಟ್ ಬರುತ್ತೆ, ಇದು ಪ್ರೈಮ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಚೆಕ್ ಮಾಡೋಣ. ಫಾರ್ ಎಕ್ಸಾಂಪಲ್ P, P + 1 ಈ ಫಾರ್ಮೆಟಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವುದೇ ಬರುತ್ತೆ, 2 ಬರ್ಬೋದಾ, 2, 3 ಬರಿಬೋದು. ನೆಕ್ಸ್ಟು 3, 4 ಬರಿಬೋದಾ, ಆಗಲ್ಲ. ಯಾಕೆಂದರೆ P + 1 ಅಂದರೆ ಇದು ಪ್ರೈಮ್ ಆಗಿರಬೇಕು, ಆಗಲ್ಲ. ನೆಕ್ಸ್ಟ್ ಯಾವ ತಗೋದು, 5 + 1 6 ಆಗಲ್ಲ. 7 + 1 8 ಆಗಲ್ಲ. ನೆಕ್ಸ್ಟು 11 ತಗೋದಾ, ಆಗಲ್ವಾ. 11 + 1 12 ಆಗಲ್ಲ. ನೆಕ್ಸ್ಟ್ 13 14 ಆಗಲ್ಲ. 15 ಆಗಲ್ಲ. 16 ಆಗಲ್ಲ. 17 + 1 ಆಗಲ್ಲ. 19 ಅಂದರೆ ಈ ಥರ ಪ್ರೈಮ್ ನಂಬರ್ ಚೆಕ್ ಮಾಡ್ತಾ ಹೋಗ್ತಿರ್ತೀವಿ. ಹಾಗಾದರೆ ಇವೆರಡು ತಾಣಿದ್ದೀವಲ್ವನ್ರ, P + 1 ಫಾರ್ಮೇಟ್ ಆಗಿರೋದು ಇವೆರಡು. ಹಾಗಾದರೆ ನಾನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು ಕೊಟ್ಟಿದ್ದೀನಿ, ಎಮ್ ಜಾಗಕ್ಕೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಎನ್ ಜಾಗಕ್ಕೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಎಮ್ ಈಸ್ ಈಕ್ವಲ್ ಟು A ಪವರ್ A ಪ್ಲಸ್ B ಪವರ್ B. ಎ ಎಷ್ಟು, 2 ನನ್ರ, ಹಾಗಾದ್ರೆ ಪವರ್ 2 ಪ್ಲಸ್ ಬಿ ಎಷ್ಟು, 3 ಪವರ್ 3. 2 2s 4, 3 3s 3 ಕೀಪ್ಕೊಂಡು 3 3s 9, 9 3s 27. ಇವೆರಡನ್ನು ಆ್ಯಡ್ ಮಾಡಿ 30. 31 is a prime number or
ಕಾಂಪೋಸಿಟ್ ನಂಬರ್ ಪ್ರೈಮ್ ನಂಬರ್. ಹಾಗಾದ್ರೆ ಎಂ ಪ್ರೈಮ್ ನಂಬರ್ ನೋಡಿ. ಫಸ್ಟ್ನೇ ಆಪ್ಷನ್ ಕ್ಯಾನ್ಸಲ್, ಸೆಕೆಂಡ್ನೇ ಆಪ್ಷನ್ ಆಗ್ಬೋದು, ಥರ್ಡ್ನೇ ಆಪ್ಷನ್ ಆಗ್ಬೋದು, ಫೋರ್ತ್ ಆಪ್ಷನ್ ಆಲ್ಸೋ ಕ್ಯಾನ್ಸಲ್. ಆದ್ರೆ ಎನ್ ಒಂದು ಫೈಂಡ್ ಔಟ್ ಮಾಡ್ಬಿಡೋಣ. ಎನ್ ಇಸ್ ಈಕ್ವಲ್ ಟು ಎ ಪವರ್ ಬಿ ಪ್ಲಸ್ ಬಿ ಪವರ್ ಎ ಅಂತ ಹೇಳಿದ್ದಾರೆ. ಎ ಎಷ್ಟಪ್ಪ 2, ಬಿ ಎಷ್ಟು 3 ಪ್ಲಸ್ 3 ಪವರ್ 2. 2 ಕ್ಯೂಬ್ ಅಂದರೆ ಎಷ್ಟು 8 ಪ್ಲಸ್ 3 ಸ್ಕ್ವೇರ್ ಅಂದರೆ 9. ಎರಡು ಆ್ಯಡ್ ಮಾಡಿ. 8 ಪ್ಲಸ್ 8 16 ಪ್ಲಸ್ 1 17 ಪ್ರೈಮ್ ನಂಬರಾ? ಹಾಗಾದ್ರೆ ರಿಸಲ್ಟಿಗೆ ಏನಾಗ್ತಿದೆ? ಪ್ರೈಮ್, ಇದು ಪ್ರೈಮು ಇದು ಪ್ರೈಮ್. ಹಾಗಾದ್ರೆ ಆನ್ಸರ್ ಯಾವುದು? ಆಪ್ಷನ್ 3 ಎಮ್ ಆ್ಯಂಡ್ ಎನ್ ಆರ್ ಪ್ರೈಮ್ ನಂಬರ್. ಹಾಗಾದ್ರೆ ಆಪ್ಷನ್ 2 ಸಹ ಕ್ಯಾನ್ಸಲ್ ಆಗುತ್ತೆ. ಅಂದರೆ ಆನ್ಸರ್ ಏನು? ಎಮ್ಮು ಪ್ರೈಮು ಎನ್ನು ಪ್ರೈಮು. ನೋಡಿ 31 ಬರ್ತಿದೆ, ಇಲ್ಲಿ 17 ಬರ್ತಿದೆ. ಇದೇ ಥರ ನಾವು P+1 ಫಾರ್ಮೇಟಲ್ಲಿ ಯಾವುದೇ ಆದರೂ ನಂಬರ್ ಬರ್ಕೊಂಡಾಗ ಚೆಕ್ ಮಾಡಿ ನೋಡ್ಬೋದು ನೀವು. ಓಕೆ, ಟೇಕ್ ಟು. 5 years ago, the average age of Aruna, Roy, David and Salam is 45 years. Okay, now which stage of 45 years. Okay, Sita joins them now. The average age of all 5 is 49 years. The present age of Sita. Okay, now ಇಲ್ಲಿ ನೋಡಿ, ಫಸ್ಟ್ ಎಷ್ಟು ಜನ ಇದ್ದಾರಾ? 4 ಮೆಂಬರ್ಸ್ ಇದ್ದಾರೆ. ಆ 4 ಮೆಂಬರ್ಸ್ನ ಅವರೇಜ್ ಏಜ್ ಎಷ್ಟು? 45. ಓಕೆನಾ? ಆಮೇಲೆ ಇನ್ನೊಂದೇನು ಹೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಹೇಳಿ? 5 years ago. ಈ ಏಜ್ ಯಾವತ್ತಂತೆ? 5 ವರ್ಷದ ಹಿಂದೆ. ಇವಾಗ ಬೇಕು ಅಂದರೆ +5. ಹಾಗಾದರೆ 45 +5 ಆ್ಯಡ್ ಮಾಡಬೇಕಾ? ಎಷ್ಟು ಆ್ಯಡ್ ಮಾಡಬೇಕು? ಮೈನಸ್ಸಾ ಪ್ಲಸ್ಸಾ? +5. ಇದಕ್ಕೆ +5 ಆ್ಯಡ್ ಮಾಡಬೇಕು. ಯಾಕೆ ಅಂದರೆ ಇದು ಅವರೇಜ್ ಏಜ್ ಯಾವತ್ತದಪ್ಪ? 5 ವರ್ಷದ ಹಿಂದೆ. ಇವಾಗ ಬೇಕು ಅಂದರೆ 5 ವರ್ಷ ಮುಂದಕ್ಕೆ ಹೋಗ್ತೀನಿ ಅಲ್ವಾ? ಹಾಗಾದರೆ 45ಗೆ +5 ಆ್ಯಡ್ ಮಾಡಿದ್ರೆ 4 ಜನಕ್ಕೆ ಇಂಟು 45 and 50. ಓಕೆನಾ? ಅವರ ಅವರೇಜ್ ಏಜ್. ಈಗ ಸೀತನ ಏಜ್ ಎಷ್ಟು? 5 ಜನ ಇರೋದ್ರಿಂದ ಸೀತನ ಏಜ್ ಎಷ್ಟು? 49. ಹಾಗಾದರೆ ಮಲ್ಟಿಪ್ಲೈ ಮಾಡಿ. 5 4s 20 ಅಂದರೆ 200. ಅವರ 4 ಜನ ಇದ್ದಾಗ ಏಜು. ಹಾಗಾದ್ರೆ ಈಗ ಎಷ್ಟು ಬರುತ್ತೋ ಅದೇ ಸೀತನ ಏಜು. 5 9s ಎಷ್ಟು? 45. 4 ಕ್ಯಾರಿ. 5 4s 20 + 4 24. ಹಾಗಾದರೆ ಇವೆರಡರ ನಡುವಿನ ಡಿಫ್ರೆನ್ಸ್ ಎಷ್ಟಿದೆ? 45 ಇದೆ. ಈ 45 ಯಾರ ಏಜು? ಸೀತನ ಏಜು. ಸೀತನ ಏಜ್ ಎಷ್ಟು? 45 ಆಗಿರುತ್ತೆ. ಓಕೆ, ರೈಟ್ ಡೌನ್. What is the approximate value of x? In the following question, you are not required to calculate the exact value. ಪಾಪ ಅವ್ನು ಹೇಳ್ಬಿಟ್ಟವನೇ. ಯಾಕೆ ಹೇಳೋ? ಇಲ್ಲಿ ಪಾಯಿಂಟ್ ಎಲ್ಲ ಐತೆ, ನೀನು ಎಕ್ಸಾಕ್ಟಾಗಿ ಏನು ಹೇಳ್ಬೇಡ, ನನಗೆ ಅಪ್ರಾಕ್ಸಲ್ಲಿ ಹೇಳಮ್ಮ ಅಂತ ಹೇಳ್ತಾವನೆ. ಅಷ್ಟು ಇದನ್ನೊಂದು ಓದ್ಬಿಟ್ಟಿದ್ರೆ ನೀವೇನಾದರೂ ಮಾಡ್ತಿದ್ರ. ಹಾಗಾದರೆ ಈ 51.99 ಏನಂತ ಬರಿಬೋದು ನಾನು? ನಿಯರೆಸ್ಟು ಯಾವುದಿದೆ? 52 ಸ್ಕ್ವಯರ್ ಇದೆಯನ್ರ ಬರಿಬೋದನ್ರ. ಮೈನಸ್ ಈ 28 ಏನಂತ ಬರಿಬೋದು? ಯಾವುದಕ್ಕೆ ನಿಯರ್ ಇದೆ? 28ಗೆ ಇದೆ. 28 ಸ್ಕ್ವಯರ್ ಅಂತ ಬರಿಬೋದು. ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 13 ಸ್ಕ್ವಯರ್ ಬರಿಬೋದಾ? 14 ಸ್ಕ್ವಯರ್ ಬರಿಬೇಕಾ? ನಿಯರ್ ಯಾವುದಿದೆ ಅದಕ್ಕೆ ಬರ್ಕೊಳ್ರಿ. 13 ಸ್ಕ್ವಯರ್. ಇದನ್ನ ಏನಂತ ಬರಿಬೋದು? 138 ಅಂತ ಬರೆಯೋಣ, 139 ಅಂತ ಬರೆಯೋಣ. 130 ಬರದ್ರಾ? ಎಲ್ಲಪ್ಪ ಐತೆ ಡೆಸಿಮಲ್ ಈಗೆಲ್ಲ ಹೊರಟೋಯ್ತಾ? ಈಗ ಇದನ್ನ 2 ಮೆಥಡ್ ಮೇಲೆ ಮಾಡ್ಬೋದು. ಇದು a² - b² ಫಾರ್ಮೇಟಲ್ಲೂ ಇದೆ. ಫಾರ್ಮುಲಾ ಹಾಕ್ಬಿಟ್ಟು ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಇಲ್ಲ ಅಂದರೆ ಸಪ್ರೇಟಾಗಿ 52 ಸ್ಕ್ವೇರ್ ಅಂದರೆ ಏನು ಅಂತ ಮಾಡಿ, 28 ಸ್ಕ್ವೇರ್ ಅಂದರೆ ಏನು ಅಂತಲೂ ಮಾಡಿಬಿಟ್ಟು ಮಾಡ್ಬೋದು. ನಾನು 2 ಮೆಥಡಲ್ಲೂ ಸಾಲ್ವ್ ಮಾಡಿ ತೋರಿಸ್ತೀನಿ. ಹಾಗಾದರೆ 52 ಸ್ಕ್ವೇರ್ ಅಂದರೆ ಏನು? ಯಾವ ಫಾರ್ಮೇಟಲ್ಲಿ ಇದೆ ಅಂತ ಹೇಳಿದ್ದೀನಿ? a² - b². ಹಾಗಾದ್ರೆ ಫಾರ್ಮುಲಾ ಏನು? a + b × a - b ಅಲ್ವನ್ರ ಫಾರ್ಮುಲಾ? ಆ ಫಾರ್ಮೇಟಾಗಿದೆ ಅಂದರೆ 58 + 28 ಇಂಟು 52 - 58 ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 13 ಸ್ಕ್ವೇರ್ ಅಂದರೆ 169 ಮೈನಸ್ 139. ಓಕೆನಾ? 52 + 28 ಆ್ಯಡ್ ಮಾಡಿ. 50ರಲ್ಲಿ 50 + 20 ಎಷ್ಟು?
70 ಪ್ಲಸ್ 10 80 ಇಂಟು 28ಅಲ್ಲಿ 52 ಅಲ್ಲಿ 28 ಹೋದ್ರೆ ಎಷ್ಟು? 12ರಲ್ಲಿ 8 ಹೋದ್ರೆ ಎಷ್ಟು? 4. 4ರಲ್ಲಿ 2 ಹೋದ್ರೆ ಎಷ್ಟು? 24 ಡಿವೈಡೆಡ್ ಬೈ ಈ ಎಕ್ಸ್ ಇಸ್ ಈಕ್ವಲ್ ಟು 30. ಬರಿಬೋದಾ? ಈ 1 0 ಕ್ಯಾನ್ಸಲ್ ಮಾಡ್ಬೋದಾ? 3 1s 3 ಎಷ್ಟು ಹೋಗುತ್ತೆ? 3 8s ಎಷ್ಟು? 24. ಓಕೆನಾ? ಹಾಗಾದರೆ ಇದನ್ನು ಎಕ್ಸ್ ಫಾರ್ಮೆಟಿಗೆ ಬರೀರಿ. ಎಕ್ಸ್ ಇಸ್ ಈಕ್ವಲ್ ಟು 8 ಇಂಟು 8 8 8s 64. ಎಕ್ಸ್ ವ್ಯಾಲ್ಯೂ ಏನು? 64 ಆಗಿರುತ್ತೆ. ಸರ್ ಈಗ ಫಾರ್ಮುಲಾದಲ್ಲಿ ಮಾಡಲಿಲ್ಲ ಅಂದರೆ ಯಾವ ಥರ ಮಾಡೋದು ಅಂದರೆ 52 ಸ್ಕ್ವಯರ್ ಅಂದರೆ ಏನು? 52 ಸ್ಕ್ವಯರ್ ಮೈನಸ್ 28 ಸ್ಕ್ವಯರ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಆಲ್ರೆಡಿ ನಮ್ಗೆ ಗೊತ್ತಿದ್ದು 13 ಸ್ಕ್ವಯರ್ ಅಂದರೆ 169 ಮೈನಸ್ 139 ಅಂತ. 52 ಸ್ಕ್ವಯರ್ ಅಂದರೆ ಎಷ್ಟು? ನಿಮ್ಗೆ ಆಲ್ರೆಡಿ ಸ್ಕ್ವೈರ್ ರೂಟ್ ಫೈಂಡ್ ಔಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಈಗ 52 ಸ್ಕ್ವಯರ್ ಅಂದರೆ ಏನು, ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ? 52 ಸ್ಕ್ವಯರ್ ಅಲ್ವನ್ರ? 5 ಸ್ಕ್ವಯರ್ ಅಂದರೆ ಎಷ್ಟು? 25 ಬರೀರಿ. 5 ಸ್ಕ್ವಯರ್ ಅಂದರೆ ಎಷ್ಟು? 2 ಸ್ಕ್ವಯರ್ ಅಂದರೆ ಎಷ್ಟು? 4. 5 2s 10 10 2s 20. ಈ ಥರ ಬರ್ಕೊಳ್ರಿ. ಲಾಸ್ಟಲ್ಲಿ ಏನಿದೆ? 4 ಇಲ್ಲಿ ಬರೀರಿ. ಇದ್ರ ಲಾಸ್ಟ್ ಡಿಜಿಟ್ ಏನು? 0 ಇಲ್ಲಿ ಬರೀರಿ. 25 ಪ್ಲಸ್ 2 ಅಂದರೆ 52 ಸ್ಕ್ವಯರ್ ಅಂದರೆ ಎಷ್ಟು? 2704 ಆಗಿರುತ್ತೆ. ಮೈನಸ್ 28 ಅಂದರೆ ಎಷ್ಟು? 28 ಅಂದರೆ ಫೈಂಡ್ ಔಟ್ ಮಾಡೋಣ. 28 ಸ್ಕ್ವಯರ್ ಅಂದರೆ 2 2s 4 8 8s 64 8 2s 16 16 2s 32. ಹಾಗಾದರೆ ಇಲ್ಲಿ 4 ಬರೀರಿ. 32ಗೆ 6 ಆ್ಯಡ್ ಮಾಡಿದ್ರೆ 38 3 4 ಪ್ಲಸ್ 3 784 ಮೈನಸ್ 784 ಡಿವೈಡೆಡ್ ಬೈ ಇದನ್ನು ಮೈನಸ್ ಮಾಡಿಬಿಡಿ. ಮೈನಸ್ ಮಾಡೋದು ಎಷ್ಟು? 30 ಇಸ್ ಈಕ್ವಲ್ ಟು ಎಕ್ಸ್ ಬರಿಬೋದಾ? ಎರಡನ್ನು ಸಪ್ರೇಟ್ ಮಾಡಿ. 4ಅಲ್ಲಿ 4 ಹೋದರೆ 0, 10ನಲ್ಲಿ 8 ಹೋದರೆ 2. ಓಕೆನಾ? ಇಲ್ಲಿ ಎಷ್ಟಿರುತ್ತೆ? 6ಅಲ್ಲಿ 26ಅಲ್ಲಿ 7 ಹೋದರೆ ಎಷ್ಟು? 19 ಡಿವೈಡೆಡ್ ಬೈ 30 ಎಕ್ಸ್ ಈಸ್ ಈಕ್ವಲ್ ಟು 1 0 1 0 ಕ್ಯಾನ್ಸಲ್. 3 3 1s ಎಷ್ಟೊತ್ತಿ ಹೋಗುತ್ತೆ? 3 6 18 1 ಕ್ಯಾರಿ 2 12 ಅಂದರೆ 3 ಎಷ್ಟೊತ್ತಿ ಹೋಗುತ್ತೆ? 4s. ಆನ್ಸರ್ ವಿಲ್ ಬಿ ಎಕ್ಸ್ ಈಸ್ ಈಕ್ವಲ್ ಟು 64. ಆಪ್ಷನ್ 1. ನೀವು ಇದನ್ನು ಸಿಂಪ್ಲಿಫೈ ಮಾಡುವಾಗ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮುಲಾಗಾದರೂ ಮಾಡಿ. ಸರ್ ಫಾರ್ಮುಲಾ ಗೊತ್ತಾಗಲ್ಲ ಅಂದರೆ ಡೈರೆಕ್ಟಾಗಿ ಮಾಡ್ತೀನಿ. 50 ಸ್ಕ್ವಯರ್ ಅಂದರೆ ಏನು, 28 ಸ್ಕ್ವಯರ್ ಅಂದರೆ ಏನು, ಅದನ್ನು ಫೈಂಡ್ ಔಟ್ ಸಹ ಮಾಡ್ಬೋದು. ಓಕೆ, ಟೇಕ್ ಡೌನ್. ದ ಪೆರಿಮೀಟರ್ ಆಫ್ ದಿ two squares are 20 centimeter and 48 centimeter. The perimeter of the third square where area is sum of the area of two square. ಓಕೆನಾ? ಹಾಗಾದರೆ ನಾವು ಇಲ್ಲಿ ಏನನ್ನ ಫೈಂಡ್ ಔಟ್ ಮಾಡಬೇಕು? ವಾಟ್ ಯು ವಾಂಟ್ ಟು ಫೈಂಡ್ ಔಟ್? ದ ಪೆರಿಮೀಟರ್ ಆಫ್ ದಿ ಥರ್ಡ್ ಸ್ಕ್ವೇರ್. ಏರಿಯಾ ಅಲ್ಲ ಕಂಡುಹಿಡಿಯೋದು. ಏನು ಮಾಡಬೇಕು? ಈ ಎರಡಕ್ಕೆ ಕೊಟ್ಟಿದ್ದಾರಲ್ಲ ಫಸ್ಟ್ 2 ಸ್ಕ್ವೇರ್ಸು, ಅದರ ಏರಿಯಾ ಏನಿರುತ್ತೋ ದಟ್ ಈಸ್ ಈಕ್ವಲ್ ಟು ದಿ ಥರ್ಡ್ ಸ್ಕ್ವೇರ್ ಏರಿಯಾ. ಅಂದರೆ ಇವೆರಡರದು ಈಕ್ವಲ್ ಟು ಥರ್ಡ್ ಸ್ಕ್ವೇರ್. ಹಾಗಾದರೆ ಇದ್ರ ಪೆರಿಮೀಟರ್ ಏನು? ದೊಡ್ಡದಲ್ಲೇ ಬರೆಯೋಣ. ಈಗ ಇದೊಂದು ಸ್ಕ್ವೇರ್ ಕೊಟ್ಟಿದ್ದಾರೆ, ಇದೊಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ದಿಸ್ ಈಸ್ ಈಕ್ವಲ್ ಟು ದಿಸ್ ಸ್ಕ್ವೇರ್ ಅಂತ. ಓಕೆನಾ? ಹಾಗಾದರೆ ಇದರ ಪೆರಿಮೀಟರ್ ಕೊಟ್ಟಿದ್ದಾನೆ. ವಾಟ್ ಈಸ್ ಮೀನ್ ಬೈ ಪೆರಿಮೀಟರ್ ಆಫ್ ದಿ ಸ್ಕ್ವೇರ್? ಫಾರ್ಮುಲಾ ಏನು? ಪೆರಿಮೀಟರ್ ಫಾರ್ಮುಲಾ ಪೆರಿಮೀಟರ್ ಈಸ್ ಈಕ್ವಲ್ ಟು 4a. ಹಾಗಾದರೆ ಫಸ್ಟ್ನೇ ಅದಕ್ಕೆ ನನಗೆ ಗೊತ್ತು 20 ಸೆಂಟಿಮೀಟರ್ ಪೆರಿಮೀಟರ್. ಹಾಗಾದ್ರೆ ಎ ಕಂಡುಹಿಡಿಬೋದಾ? ಎ ಅಂದ್ರೆ ಇದೆ ತಾನೆ. ಎಷ್ಟು? ಪೆರಿಮೀಟರ್ 20 ಈಸ್ ಈಕ್ವಲ್ ಟು 4a. ಎ ಈಸ್ ಈಕ್ವಲ್ ಟು 5. ಹಾಗಾದರೆ ಇದು 5, ಇದು 5, 5,
5 ಎಷ್ಟಪ್ಪ ಪೆರಿಮೀಟರ್ ಅಂದರೆ ಎಲ್ಲ ಟೋಟಲ್ 5 + 5 10 10 + 5 15 15 + 5 20 ಕಂಡಿಡಿದ್ರ. ನೆಕ್ಸ್ಟ್ ಇನ್ನೊಂದು ಈ ಸ್ಕ್ವೇರ್ ಕೊಟ್ಟಿದ್ದಾನೆ, ಇದ್ರದ್ದು ಏನಂತೆ ಪೆರಿಮೀಟರ್ ಇಸ್ ಈಕ್ವಲ್ ಟು 4a. ಇದ್ರ ಪೆರಿಮೀಟರ್ ಎಷ್ಟು 48 ಇಸ್ ಈಕ್ವಲ್ ಟು 4a. a ಇಸ್ ಈಕ್ವಲ್ ಟು ಎಷ್ಟು ಇದು 12 ಇದು 12 ಇದು 12 ಇದು 12. ಹಾಗಾದರೆ ನನಗೆ ಈಚ್ ಸೈಡ್ಸು ಎಲ್ಲ ಗೊತ್ತಾಯಿತು ಲೆಂತ್ ಏನು ಅಂತ ಗೊತ್ತಾಗೋಯ್ತು. ಆದರೆ ಇದರದ್ದು ಮತ್ತು ಇದರ ಏರಿಯಾ ಪ್ಲಸ್ ಇದರ ಏರಿಯಾ ಎರಡು ಆ್ಯಡ್ ಮಾಡಿದ್ರೆ ಇದ್ರ ಏರಿಯಾ ಅಂತೆ. ಓಕೆ, ಏರಿಯಾ ಫೈಂಡ್ ಔಟ್ ಮಾಡಿ ಆಮೇಲೆ ಪೆರಿಮೀಟರ್ ಇದ್ರದ್ದು ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಹಾಗಾದರೆ ಏರಿಯಾ ಆಫ್ ದ ಸ್ಕ್ವೇರ್ ಏನು, ಏರಿಯಾ ಆಫ್ ದಿ ಸ್ಕ್ವೇರ್ ಏನು ಅಂದರೆ ಎ ಸ್ಕ್ವೇರ್ ಅಲ್ವಾ. ಹಾಗಾದರೆ ಫಸ್ಟೇದಕ್ಕೆ ಎ ಸ್ಕ್ವೇರ್ ಅಂದರೆ ಎಷ್ಟು 5 ಸ್ಕ್ವೇರ್ ಅಂದರೆ ಎಷ್ಟು 25 ಮೊದಲನೇದಕ್ಕೆ. ನೆಕ್ಸ್ಟು ಎರಡನೇದಕ್ಕೆ ಸೆಕೆಂಡನೇದಕ್ಕೆ ಏನ್ರ ಎ ಸ್ಕ್ವೇರ್ ಎಷ್ಟು 12 ಅಲ್ವನ್ರ ಇರೋದು. 12 ಸ್ಕ್ವೇರ್ ಅಂದರೆ ಎಷ್ಟು 144. ಇವೆರಡನ್ನೇ ಆ್ಯಡ್ ಮಾಡಿ ಅಂತ ಅಲ್ವಾ ಹೇಳ್ತಿರೋದು ಅವರು. ಇವೆರಡನ್ನೇ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 25 + 144 ಆ್ಯಡ್ ಮಾಡಿದ್ರೆ 169 ಬರುತ್ತೆ. ಹಾಗಾದರೆ ಇದರ ಏರಿಯಾ ಎಷ್ಟಂತೆ 169 ಅಂತ ಸಿಕ್ತು. ಆದರೆ ಈಗ ಈಚ್ ಸೈಡ್ ಬೇಕು ಅಂದರೆ ಏನು ಫೈಂಡ್ ಔಟ್ ಮಾಡಬೇಕು. ಈಗ ನನಗೆ ಏರಿಯಾ ಗೊತ್ತು, ಏರಿಯಾ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಲ್ವಾ. ಇದ್ರ ಏರಿಯಾ ಗೊತ್ತಲ್ವ ನನಗೆ ಎಷ್ಟಪ್ಪ ಏರಿಯಾ 169 ಈಸ್ ಈಕ್ವಲ್ ಟು ಎ ಸ್ಕ್ವೇರ್. ಹಾಗಾದರೆ ಈ ಸ್ಕ್ವೇರ್ನ ಇದ್ ಕಡೆ ಕಳಿಸ್ಕೊಟ್ರೆ ಏನು ಎ ಈಸ್ ಈಕ್ವಲ್ ಟು ಒಂದು ಸೈಡ್ನ ವ್ಯಾಲ್ಯೂ ಗೊತ್ತಾಯಿತು. ಎ ಎಷ್ಟಿದು 13. ನನಗೆ ಒಂದು ಸೈಡ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾನೆ. ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾನೆ ಪೆರಿಮೀಟರ್. ಪೆರಿಮೀಟರ್ ಅಂದರೆ ಏನು ಪೆರಿಮೀಟರ್ ಇಸ್ ಈಕ್ವಲ್ ಟು 4a ಅಲ್ವಾ. ಹಾಗಾದರೆ 13 4 ಎಷ್ಟು 52. ಆನ್ಸರ್ 52 ಆಗಿರುತ್ತೆ. 52 ಇಸ್ ದ ಆನ್ಸರ್. ಇವೆರಡರದ್ದು ಪೆರಿಮೀಟರ್ ಗೊತ್ತಿದ್ದಾರೆ. ಇವೆರಡು ಪೆರಿಮೀಟರಿಂದ ನಾನು ಏರಿಯಾ ಫೈಂಡ್ ಔಟ್ ಮಾಡ್ಕೊತೀನಿ. ಆ ಏರಿಯಾ ಏನು ಬರುತ್ತೆ ಇವೆರಡದು ಟೋಟಲ್ ಮಾಡ್ತೀನಿ. ಆ ಟೋಟಲ್ ಏರಿಯಾನೇ ಇದರ ಏರಿಯಾ ಆಗಿರುತ್ತೆ. ಈ ಏರಿಯಾದಿಂದ ಈಚ್ ಸೈಡ್ ನಾನು ಫೈಂಡ್ ಔಟ್ ಮಾಡಿ ಆಮೇಲಿಂದ ಪೆರಿಮೀಟರ್ ಫೈಂಡ್ ಔಟ್ ಮಾಡ್ತೀನಿ. ಆನ್ಸರ್ 52 ಇಸ್ ದ ಪೆರಿಮೀಟರ್ ಆಫ್ ಥರ್ಡ್ ಸ್ಕ್ವೇರ್. ಓಕೆ, ಟೇಕ್ ಡೌನ್. A, B, C enters in a partnership in the ratio 5/6 and 5/12 and 5/3. After 4 months, A increases his share by 100%. Okay. If the total profit at the end of the 1 year be the 50,000, then B share is ಅಂತ ಕೇಳ್ತಿದ್ದಾನೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಎ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಇನ್ನೊಬ್ಬ ಬಿ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಸಿ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅವರು ಫಸ್ಟ್ ಏನು ಮಾಡಿದ್ದಾನೆ ಎಷ್ಟಂತ ಇನ್ವೆಸ್ಟ್ ಮಾಡಿದ್ದಾರೆ ಏನನ್ನು ಎಷ್ಟು ಇನ್ವೆಸ್ಟ್ ಮಾಡಿದ್ದಾನೆ 5/6 ಅಂತ ಇನ್ವೆಸ್ಟ್ ಮಾಡಿದ್ದಾನೆ. ಬಿ ಏನೋ ಎಷ್ಟು ಇನ್ವೆಸ್ಟ್ ಮಾಡಿದ್ದಾನೆ 5/12 ಅಂತ ಇನ್ವೆಸ್ಟ್ ಮಾಡಿದ್ದಾನೆ. ಸಿ ಏನೋ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ 5/3 ಅಂತ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗಾದರೆ ಎಷ್ಟು ದಿವಸಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ ಅಷ್ಟೇ ಇನ್ವೆಸ್ಟ್ ಮಾಡಿದಾರೆ ವರ್ಷಕ್ಕೆ ಅಂತ ಇನ್ವೆಸ್ಟ್ ಮಾಡಿದಾರೋ ಇಲ್ಲ ಅಂದರೆ ಇದನ್ನು ನಾನೊಂದು ಸಿಂಪ್ಲಿಫಿಕೇಶನ್ ಮಾಡಿಬಿಟ್ಟು ಬರಿಬೋದಾ ಸಿಂಪ್ಲಿಫೈ ಮಾಡ್ಬೋದಾ ಇದರ ಮೂರಕ್ಕೂ ಲಾಸ ಏನು ವಾಟ್ ಈಸ್ ದ LCM ಆಫ್ 6 12 and 3 12 ಅಲ್ವಾ ಹಾಗಾದರೆ 12 ಇರೋದ್ರಿಂದ ಇದನ್ನ ಏನಂತ ಮಾಡ್ತೀವಿ 12 / 6 ಅಂದರೆ ಎಷ್ಟು 2 ಆ 2 ಇಲ್ಲಿ ಮಲ್ಟಿಪ್ಲೈ ಮಾಡಲಾ 5 2s ಎ ವ್ಯಾಲ್ಯೂ 10 ಅಂತ ಗೊತ್ತಾಯಿತು. ನೆಕ್ಸ್ಟ್ ಬಿ 12 / 12 1 5 ಇಂದ 1 ಇಂಟು ಮಾಡ್ತೀನಿ ಆನ್ಸರ್ 5 ಇಷ್ಟು 3 ಇಂದ 12 / 3 4 5 ಇಂಟು 4 ಎಷ್ಟಾಯಿತು ಅವನು ಇದು ಕೊಟ್ಬಿಟ್ಟಿದ್ದೀರಿ 10:5:20 ಅಂತ ಅವ್ನು ಕೊಟ್ಬಿಟ್ಟಿದ್ದೀರಾ ನೀವು ಈಸಿಯಾಗಿ ಆನ್ಸರ್ ಹೇಳ್ತಿದ್ರ ಅವ್ನು ಏನು ಮಾಡಿದೆ ಈ ಥರ ಕೊಡಲಿಲ್ಲ ಇರಲಿ ಬೇಡ ಅವ್ನು ಕೊಡೋದು ಓಕೆನಾ 10:5:20 ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಏನೋ 10 ರೂಪೀಸ್ ಇದು 10 ರೂಪಾಯಿ ಅಂತ ತಗೊಳ್ಳಿ ಈ 10 ರೂಪಾಯಿಯನ್ನು ಎಷ್ಟು ಇನ್ವೆಸ್ಟ್ ಮಾಡ್ತಾನೆ ನೋಡಿ ಹೇಳ್ತಾ ಇದ್ದಾನೆ ಆಫ್ಟರ್ 4 months ಎ ಇನ್ಕ್ರೀಸಸ್ ಇಸ್ ಶೇರ್ ಅಂದರೆ 10 ರೂಪಾಯಿ ಇರುತ್ತಲ್ವಾ ಎಷ್ಟು ತಿಂಗಳು ತನಕ ಹೋಯ್ತು 4 ತಿಂಗಳು ಹೋಯ್ತು. ಅದಾದಮೇಲೆ ಏನು ಮಾಡ್ತಾನೆ ಈ 10 ರೂಪಾಯಿನ ಅದನ್ನೇ 100% ಅದು ಎಷ್ಟಿರುತ್ತೋ ಅದನ್ನ 100% ಮೀನ್ಸ್ ಡಬಲ್ ಮಾಡ್ಕೊತಾನೆ ಆ ಡಬಲ್ನ ಇನ್ವೆಸ್ಟ್ ಮಾಡ್ತಾನೆ. ಹಾಗಾದರೆ 20 ರೂಪಾಯಿನ ಎಷ್ಟು ತಿಂಗಳು ತನಕ ಇನ್ವೆಸ್ಟ್ ಮಾಡ್ತಾನೆ ಎಷ್ಟಪ್ಪ ಹೌದು 8 ತಿಂಗಳು ತನಕ ಇನ್ವೆಸ್ಟ್ ಮಾಡ್ತಾನೆ. ಓಕೆನಾ ನೆಕ್ಸ್ಟು ಇದು ಎದು
ನೆಕ್ಸ್ಟ್ ಬಿ ಎಷ್ಟು 5. ಈ 5 ರೂಪಾಯಿನ ಎಷ್ಟು ತಿಂಗಳು ತನಕ ಇನ್ವೆಸ್ಟ್ ಮಾಡ್ತಾನೆ 1 ಇಯರ್ 12 ಮಂತ್ಸ್. ನೆಕ್ಸ್ಟು ಸಿ ಎಷ್ಟು ಅವನು 20. ಇದು ಎಷ್ಟು ತನಕ ಇನ್ವೆಸ್ಟ್ ಮಾಡ್ತಾನೆ 20 ಇಂಟು 12 ಅಲ್ವನ್ರ. ಸಿಂಪ್ಲಿಫೈ ಮಾಡೋಣ. 10 ಇಂಟು 4 40 ಪ್ಲಸ್ 20 ಇಂಟು 8 160. ವೆರಿ ಗುಡ್. ಇಷ್ಟು 12 5 60 ಇಷ್ಟು 20 12 12 2 24 ಅಲ್ವನ್ರ. 240 ಕರೆಕ್ಟಾ? ಏನಾದ್ರು ಚೇಂಜಸ್ ಇದೆಯಾ? ಇವೆರಡನ್ನ ಆ್ಯಡ್ ಮಾಡಿ ಅಂದರೆ ಇವನಿಗೆ 200 ರೂಪಾಯಿ ಸಿಗುತ್ತೆ, ಬಿ ಅನ್ನೋಂಗೆ 60 ರೂಪಾಯಿ ಸಿಗುತ್ತೆ, ಇವನಿಗೆ 240 ರೂಪಾಯಿ ಸಿಗುತ್ತೆ ಅಂತ ಆಯಿತು. ಅಂದರೆ ಇವ್ರದ್ದು ಟೋಟಲ್ ಅಮೌಂಟ್ ಎಷ್ಟು ಈಗ ಸಿಗ್ತಾ ಇರೋದು? ಟೋಟಲ್ ಎಷ್ಟು ಸಿಗ್ತಾ ಇದೆ ಹೇಳ್ರ? 60 ಪ್ಲಸ್ 40 100, 100 ಪ್ಲಸ್ 200 300, 300 ಪ್ಲಸ್ 500. ಟೋಟಲ್ ಎಷ್ಟು ಸಿಗ್ತಿದೆ ಈಗ ಅವನಿಗೆ? ಈ 500 ಶೇರ್ ಅಂದರೆ ಎಷ್ಟು? 50,000. ಹಾಗಾದ್ರೆ ನಿನಗೆ ಯಾರ್ದು ವ್ಯಾಲ್ಯೂ ಬೇಕಿರೋದು? ಬಿದಲ್ವಾ? ಈಗ ಎಷ್ಟು ಸತಿ ಹೋಗುತ್ತಪ್ಪ? ಇಂಟು 5ಇಂದ 100 ಟೈಮ್ಸ್ ಅನ್ರ. ಹಾಗಾದ್ರೆ ಇದಕ್ಕೆ 100 ಇಂಟು ಮಾಡಿ. 60 ಇಂಟು 100 ಎಷ್ಟು? 6,000. ಯಾರ್ದು ಶೇರು? 6,000 is the share of B. Option 1 6,000. Take down. Okay. In how many different way can the letter of the TRANS PIRATION ಅನ್ನೋ ಲೆಟರನ್ನು ಬಿ ಅರೇಂಜ್ ಸೊ ದ ವೋವೆಲ್ಸ್ ಆಲ್ವೇಸ್ ಕಮ್ಸ್ ಟುಗೆದರ್. ವೋವೆಲ್ಸ್ ಅನ್ನೋದು ಏನಾಗಬೇಕು? ಒಂದು ಕಡೆ ಬಂದು ಕುತ್ಕೊಬೇಕಂತೆ, ಇನ್ನು ರಿಮೈನಿಂಗ್ ಎಲ್ಲರೂ ಹೋಗಿ ಕುತ್ಕೊಳ್ಳಿ. ಇದನ್ನು ಎಷ್ಟು ವೇಸಲ್ಲಿ ಅರೇಂಜ್ ಮಾಡ್ಬೋದು ಅಂತ ಕೇಳ್ತಿದ್ದಾನೆ. ಹಾಗಾದರೆ ಇದರಲ್ಲಿ ವೋವೆಲ್ಸ್ ಅಂದ್ರೆ ಏನಪ್ಪ? ವಾಟ್ ಈಸ್ ಮೀನ್ ಬೈ ವೋವೆಲ್ಸ್? AEIOU. ಇಂಗ್ಲೀಷ್ನ ಕನ್ನಡದಲ್ಲಿ ಅದನ್ನ ಏನಂತೀವಿ? ವೋವೆಲ್ಸ್ನ ಸ್ವರಗಳು. ಓಕೆನಾ? ಯಾವ್ಯಾವ ಸ್ವರಗಳು? AEIOU. ಹಾಗಾದ್ರೆ ಇದನ್ನ ಫಸ್ಟ್ ಇದು ಹೆಂಗೆ ಅದೇ ಬರೀನಾ? ಟಿ ಆರ್ ಹೇಳ್ಕೊಂಬನಿ. ANS PIRATION. ಓಕೆನಾ? ಇದರಲ್ಲಿ ಓವೆಲ್ಸ್ ಎಲ್ಲ ಯಾವುದೇದಿದೆ ಅದನ್ನು ಒಂದು ಅಂಡರ್ಲೈನ್ ಮಾಡಿಬಿಡಿ. ಟಿ ಓವೆಲ, ಆರ್ ಓವೆಲ, ಎ ಇಸ್ ದ ಓವೆಲ್. ನೆಕ್ಸ್ಟ್ ಓವೆಲ್ ಯಾವುದು? NS I is the vowel. Next A is the vowel. T vowel, I is the vowel. O. ಓಕೆನಾ? ಹಾಗಾದ್ರೆ ಓವೆಲ್ಸ್ ಯಾವ್ಯಾವ ಬಂತು ಅದನ್ನು ಸಪ್ರೇಟ್ ಆಗಿ ಇನ್ನೊಂದು ಕಡೆ ಬರ್ಕೊಂಡ್ಲ. ಹೇಳಿ ಯಾವ್ಯಾವ ಓವೆಲ್ಸು ಅಂಡರ್ಲೈನ್ ಮಾಡಿರೋದು ಹೇಳಿ. A I ಓಕೆನಾ? ಎಷ್ಟಿದೆಯಪ್ಪ ಇದು ಓವೆಲ್ಸು? 5. ಇದು ಬಿಟ್ಟು ನೆಕ್ಸ್ಟ್ ಹೇಳಿ, ಇದು 1. ನೆಕ್ಸ್ಟ್ ಹೇಳಿ T R N S P R T N. ಇದು ಓಕೆನಾ? ಇದನ್ನ ಏನಂತ ಮಾಡ್ಕೊಬೇಕಾಗುತ್ತೆ? ಇಟ್ ಈಸ್ ಎ ಸಿಂಗಲ್ ಟರ್ಮ್ ಅಂತ ತೊಗೊಬೇಕು. ಯಾಕೆಂದರೆ ಎಲ್ಲೂ ಒದ್ಲು ಬದಲು ಆಗಂಗಿಲ್ಲ, ಅಲ್ಲೇ ಇರಬೇಕು, ಅವು ಜೊತೆಗೆ ಇರಬೇಕು. ಅದಕ್ಕೆ ಇದನ್ನು 1 ಟರ್ಮ್ ಅಂತ ತಾಂತೀನಿ, ಇದನ್ನು ಸಪ್ರೇಟಾಗಿ ಬರಿತೀನಿ. ಹಾಗಾದರೆ ಇದೆಷ್ಟಿದೆ? 5 ಫ್ಯಾಕ್ಟೋರಿಯಲ್ ಅಂತ ತಾಂತೀನಿ. ಓಕೆನಾ? ಇಂಟು ಇದೆಷ್ಟಿದೆ? 1 2 3 4 5 6 7 8. ಎಷ್ಟಿದೆಯಪ್ಪ? 8. 8 ಪ್ಲಸ್ 1 ಇದು ಒಂದು ಅಂತ ಕನ್ಸಿಡರ್ ಮಾಡ್ಬೇಕು ನಾನು. 1 ಪ್ಲಸ್ 8 ಎಷ್ಟು? 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ. ಈಗ ಡಿವೈಡೆಡ್ ಹೆಂಗೆ ಬರಿತೀವಿ ಅಂದರೆ, ನಂಬರ್ ಲೆಟರ್ಸ್ ಇರುತ್ತಲ್ಲ, ಏನೋ ರಿಪೀಟ್ ಆಗಿದೆಯಾ ಅಂತ ನೋಡೋಕ್ಕೆ. ರಿಪೀಟೆಡ್ ಎ ರಿಪೀಟ್ ಆಗಿದೆಯನ್ರ? ಎಷ್ಟಾಗಿದೆ? 2 ಫ್ಯಾಕ್ಟೋರಿಯಲ್. ಐ ರಿಪೀಟ್ ಆಗಿದೆಯಾ? 2 ಫ್ಯಾಕ್ಟೋರಿಯಲ್. ನೆಕ್ಸ್ಟು ಇನ್ಯಾವ ಲೆಟರು? ಟಿ ಹಾಕಿದೆ, ಆಗಿದೆಯನ್ರ? ಇಂಟು 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಇನ್ಯಾವುದು? ಆರ್ ರಿಪೀಟ್ ಆಗಿದೆ, ಇಂಟು 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಇನ್ಯಾವ್ದು ರಿಪೀಟ್ ಆಗಿದೆ? ಎನ್ ರಿಪೀಟ್ ಆಗಿದೆ. ಎನ್ ಎಷ್ಟು? 2 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಇಂಟು 9 ಫ್ಯಾಕ್ಟೋರಿಯಲ್
2 ಫ್ಯಾಕ್ಟೋರಿಯಲ್ ಈಗ ಎ ಟು ಇವು ಯಾವುದು ಎ ಇದೆ ಯಾವುದು ಐ ನೆಕ್ಸ್ಟ್ ಇದು ಟಿ ದಿಸ್ ಈಸ್ ಆರ್ ದಿಸ್ ಈಸ್ ಯಾವುದು ಎನ್ ಓಕೆನಾ ಯಾವ್ಯಾವ ರಿಪೀಟ್ ಆಗಿದೆ ಅದನ್ನ ಕೆಳಗಡೆ ಬರೀತೀನಿ ಹಾಗಾದ್ರೆ ಇದನ್ನ ಚೇಂಜಸ್ ಆಗ್ತಾ ಇರುತ್ತೆ ಎ ಎಲ್ಲಾದರೂ ಹೋಗ್ಬೋದು ಅದನ್ನ 5 ಫ್ಯಾಕ್ಟೋರಿಯಲ್ ಇದನ್ನ ಒಂದು ಸೀಕ್ವೆನ್ಸ್ ಬರೀತೀನಿ 9 ಫ್ಯಾಕ್ಟೋರಿಯಲ್ ಈಗ ಇದನ್ನ ಸಿಂಪ್ಲಿಫೈ ಮಾಡ್ಬೋದಾ ಓಕೆ ಇಲ್ಲೇ ಟ್ರೈ ಮಾಡೋಣ ಓಕೆ ಇಲ್ಲೇ ಸ್ಪೇಸ್ ಇದೆ ಈಗ 5 ಫ್ಯಾಕ್ಟೋರಿಯಲ್ ಅಂದರೆ ಏನು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಓಕೆನಾ ನೆಕ್ಸ್ಟು 9 ಫ್ಯಾಕ್ಟೋರಿಯಲ್ ಅಂದರೆ 9 ಇಂಟು 8 ಇಂಟು 7 ಇಂಟು ನೆಕ್ಸ್ಟು ಹೇಳು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಓಕೆನಾ ಗಾಟ್ ಇಟ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಎಷ್ಟು 5 ಸತಿ ಬಂತು ಓಕೆನಾ ಕ್ಯಾನ್ಸಲ್ ಮಾಡ್ಬೋದಾ ಇಲ್ಲಿ ನೋಡಿ ಈ ಟು 2 2s 4 ಕ್ಯಾನ್ಸಲ್ ಓಕೆ ನೆಕ್ಸ್ಟ್ 2 2s 4 4 2s 8 ಈ 3ರಿಂದ 8ನ ಕ್ಯಾನ್ಸಲ್ ಮಾಡ್ಬೋದಾ ಆಯಿತು ಈಗ ಮಲ್ಟಿಪ್ಲೈ ಮಾಡಿ 5 3s 15 2s 30 ಬಂತಾ ಇಲ್ಲಿ 30 ಬರ್ಕೊಂತೀನಿ ಇಂಟು ನೆಕ್ಸ್ಟು 5 2 3s 6 4s 24 5s ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಬೇಡ 5 4s ಎಷ್ಟು 20 23s 60 62s 120 ಎಲ್ಲಿವರೆಗೂ ಆಯಿತು ಇಲ್ಲಿವರೆಗೂ ಆಯಿತು 120 ನೆಕ್ಸ್ಟು 7 5s 7 6 42 ನೆಕ್ಸ್ಟ್ ಇಂಟು 9 ಓಕೆನಾ ಈಗ ನೋಡಿ 3 ಇಂದ 9 ಇಂಟು ಮಾಡ್ಬೋದಾ ಇಲ್ಲ 12 ಇಂದ 9 ಇಂಟು ಮಾಡೋಣ 3 9s ಎಷ್ಟು 20 ಅದನ್ನೇನಂತ ಬರೀಬೋದು 270 ಓಕೆನಾ 12 ಇಂದ 42 ಇಂಟು ಮಾಡಿ 42 ಇಂಟು 12 2s ಏನ್ರಿ ಇಷ್ಟೊಂದು ನಿಧಾನ ಇದ್ದೀರಾ 12 2s 24 12 4s 48 ಪ್ಲಸ್ 2 50 504 ಈಗ 27 ಇಂದ 504ನ ಇಂಟು ಮಾಡಿ ನೋಡಿ ಇಂಟು ಮಾಡ್ರೋ 504 ಇಂಟು 270 ಮಲ್ಟಿಪ್ಲೈ ಮಾಡಿ 27 ಇಂಟು 4 ಎಷ್ಟು 27 ಇಂಟು 4 ಓಕೆ ಇಲ್ಲಿ ನೋಡಿ 27 4s ಎಷ್ಟಪ್ಪ 108 ಓಕೆನಾ ಬರೀರಿ 108 ನೆಕ್ಸ್ಟು 27 0 27 5s 134 1 zeros ಓಕೆನಾ ನೋಡಿ ಯಾವ ಸಾರಿ ಒಂದು ಸೆಕೆಂಡ್ 27 4s 108 ಅಂದರೆ 8 ತೊಗೊತೀನಿ ನೆಕ್ಸ್ಟು 27 ಇಂದ 0 ಹಾಗಾದರೆ 0 27 5s 30 135 ಪ್ಲಸ್ 1 ಎಷ್ಟಾಯಿತು 136 2 zeros ಆಪ್ಷನ್ ಯಾವುದು ಆಪ್ಷನ್ 2 136 0800 ಓಕೆ ಟೇಕ್ ಡೌನ್ ಓಕೆ ಇಲ್ಲಿ ನೋಡಿ ದ ಪ್ರಾಡಕ್ಟ್ ಆಫ್ ದ ಟೂ ನಂಬರ್ ಈಸ್ 4107 ಇಫ್ ದ HCF ಆಫ್ ದ ನಂಬರ್ ಈಸ್ 37 ದ ಗ್ರೇಟೆಸ್ಟ್ ನಂಬರ್ ಈಸ್ ಹಾಗಾದರೆ ಇದನ್ನು ಯಾವ ಥರ ಬರಿಬೇಕಾಗುತ್ತೆ ಅಂದರೆ ಪ್ರಾಡಕ್ಟ್ ಆಫ್ ದ ಟೂ ನಂಬರ್ A ಇಂಟು B ಇಸ್ ಈಕ್ವಲ್ ಟು ಓಕೆನಾ ದ
ಪ್ರಾಡಕ್ಟ್ ಆಫ್ ದ ಟೂ ನಂಬರ್ ಈಸ್ ಎ ಇಂಟು ಬಿ. ಹಾಗಾದರೆ ಇದು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಹಾಗಾದರೆ ಏನು ಎಚ್ ಸಿ ಎಫ್ ಅನ್ನೋದು ಗೊತ್ತು ನಮ್ಗೆ, ಇದು ಗೊತ್ತು, ಇದು ಈ ವ್ಯಾಲ್ಯೂ ಗೊತ್ತು ಅಲ್ವನ್ರ. ಹಾಗಾದರೆ ದೊಡ್ಡ ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡೋದು. ಅಥವಾ ಇದು ಒಂದು ಫಾರ್ಮುಲಾ, ಈ ಫಾರ್ಮುಲಾದ ಮೇಲಾದರೂ ಮಾಡ್ಬೋದು. ಇನ್ ಕೇಸ್ ಸರ್ ನಾನು ಆಪ್ಷನ್ ಮೆಥಡಲ್ಲಿ ಹೋಗ್ತೀನಿ, ಯು ಕ್ಯಾನ್. ಮೀನ್ಸ್ ಎ ಇಂಟು ಬಿ ಅಂದರೆ ಎಷ್ಟು? 4107. ಓಕೆನಾ? ಹಾಗಾದರೆ ಆ ನಂಬರ್ಗೆ ಲಾಸ್ಟ್ ಎಚ್ ಸಿ ಎಫ್ ಅಂತೀವಲ್ಲ ಅದೇ 37 ಅಂತೆ. ಓಕೆನಾ? ಮೀನ್ಸ್ ಎಚ್ ಸಿ ಎಫ್ ನಾವೇನೇ ಮಾಡಿದಾಗ ಇವೆರಡು ನಂಬರ್ನ ಕಾಮನ್ ಯಾವ ನಂಬರ್ ಇರುತ್ತೆ ಅದೇ ಎಚ್ ಸಿ ಎಫ್ ಆಗಿರುತ್ತೆ. ಚಿಕ್ಕ ನಂಬರಲ್ಲಿ ಕಾಮನ್ ಯಾವ್ದು ಬರುತ್ತೆ ಅದೇ ಎಚ್ ಸಿ ಎಫ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 101 ಕೊಟ್ಟಿದ್ದಾರೆ, ಅಲ್ಲಿ 7ಇಂದ ನೀಟಾಗಿ ಡಿವೈಡ್ ಆಗುತ್ತಾ ನೋಡಿ? ಆಗುತ್ತಾ? 101 ಆಗಲ್ಲ ಆಯಿತಾ. ನೆಕ್ಸ್ಟ್ 107 ನೋಡಿ ಆಗಲ್ಲ. 111 ಆಗುತ್ತಾ? ಆಗುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡೋಣ. 4107 111 ಚೆಕ್ ಮಾಡಿ ನೋಡಿ. ಎಷ್ಟೇ ಹೋತಪ್ಪ ಇದು? 111 3 333 7. ನೆಕ್ಸ್ಟು 77 ಆಯಿತಾ, ಇಲ್ಲಿ 0. ನೆಕ್ಸ್ಟ್ ಕ್ಯಾರಿ ಆನ್ 3 ತಗೊಂತೀನಿ, 37. ಹಾಗಾದ್ರೆ ನೋಡಿ ಎ ಇಂಟು ಬಿ ಇಸ್ ಈಕ್ವಲ್ ಟು 111 ಇಂಟು 37. ಓಕೆನಾ? ಬರ್ತಾ ಇದೆಯಾ? ಹಾಗಾದ್ರೆ ಇದರ ಎಚ್ ಸಿ ಎಫ್ ಏನು? ದ ಎಚ್ ಸಿ ಎಫ್ ಈಸ್ 37. ಮ್ಯಾಚ್ ಆಗ್ತಾ? ಹಂಗಾರೆ ಎ ದೊಡ್ಡ ವ್ಯಾಲ್ಯೂ ಯಾವುದು ಇವೆರಡರಲ್ಲಿ? ಹಾಂ, 111 ಅಲ್ವಾ? ಹಾಗಾದ್ರೆ ಆನ್ಸರ್ ಈಸ್ 111. ಅಂದರೆ ಈ ಕೊಟ್ಟಿರುತ್ತರಲ್ಲ ಇದನ್ನು ಫ್ಯಾಕ್ಟರೈಸೇಷನ್ ನಾವು ಮಾಡ್ತಿದ್ವಲ್ಲ, ಚಿಕ್ಕ ನಂಬರ್ ಇದ್ರೆ ಫ್ಯಾಕ್ಟರೈಸೇಷನ್ ಹೋಗ್ಬಿಡ್ಬೋದಾಯಿತು. ದೊಡ್ಡ ನಂಬರ್ ಇರೋದ್ರಿಂದ ನಾನು ಆಪ್ಷನ್ ಹೋಗ್ತೀನಿ. 101 ಡಿವೈಡ್ ಮಾಡ್ತಾ ಹೋಗ್ತೀನಿ ಅಂದರೆ ಇದು ಡಿವೈಡ್ ಆಗಲ್ಲ, ಎಕ್ಸಾಕ್ಟಾಗಿ ಡೆಸಿಮಲ್ ಬರುತ್ತೆ. ನೆಕ್ಸ್ಟ್ 107 ಸಹ ಮಾಡ್ತಾ ಹೋಗ್ತೀನಿ, ಅದರಲ್ಲೂ ಡೆಸಿಮಲ್ ಬರುತ್ತೆ. 111 ಮಾಡಿದಾಗ ಎಕ್ಸಾಕ್ಟಾಗಿ ಡಿವೈಡ್ ಆಗುತ್ತೆ, 37 ಡಿವೈಡ್ ಆಗುತ್ತೆ. 111 ಇಂಟು 37 ಮಾಡಿದ್ರೇ 4107 ಬರುತ್ತೆ. ಆದರೆ ಎಚ್ ಸಿ ಎಫ್ ನೋಡ್ತೀವಿ ಅಂದರೆ 111ಗೂ 37ಗೂ ಎಚ್ ಸಿ ಎಫ್ ಏನಾಗಿರುತ್ತೆ? 37 ಆಗಿರುತ್ತೆ. ಅಥವಾ ಎಲ್ ಸಿ ಎಮ್ ಕೇಳಿದರೆ ಇವೆರಡರ ಮಲ್ಟಿಪಲ್ಲೇ ಅದರ ಎಲ್ ಸಿ ಎಮ್. ಎಚ್ ಸಿ ಎಫ್ ಅಂದರೆ ಇವೆರಡರದ್ದು ಆನ್ಸರ್. ಓಕೆನಾ? ಗಾಟ್ ಇಟ್? ಟೇಕ್ ಡೌನ್. ಈಗ ನಾನು ಆಪ್ಷನ್ ಮೆಥಡಲ್ಲಿ ಹೇಳಿದೆ. ಈಗ ನಾನು ಇದನ್ನ ಫಾರ್ಮುಲಾ ಕೊಟ್ಟನಲ್ವಾ, ಇದ್ರ ಮೇಲೆ ಮಾಡ್ಬೋದಾ? ಎ ಇಂಟು ಎ. ಈಗ ಇದು ಒಂದು ಸಂಖ್ಯೆ, ಇದು ಒಂದು ಸಂಖ್ಯೆ ಅಂತ ಹೇಳಿದ್ನಲ್ಲ, ಆ ಎರಡು ಸಂಖ್ಯೆ ಏನಂತೆ ಆನ್ಸರ್? 4107 ಅಂತ ಗೊತ್ತು. ಹಾಗಾದ್ರೆ ನನಗೆ ಏನು ಗೊತ್ತಿಲ್ಲ? ಎಲ್ ಸಿ ಎಮ್ ಗೊತ್ತಿಲ್ಲ. ಇಂಟು ಎಚ್ ಸಿ ಎಫ್ ಏನಂತೆ? 37. ಹಾಗಾದ್ರೆ ಈ ಎಲ್ ಸಿ ಎಮ್ ಒಂದು ಕಂಡಿಡಿದ್ರೆ ಆನ್ಸರ್ ಸಿಕ್ಬಿಡುತ್ತಲ್ವಾ? ಸಿಗುತ್ತಲ್ವನ್ರೋ? ಈ 37ಇಂದ ಇದನ್ನು ಡಿವೈಡ್ ಮಾಡಿ. 37ಇಂದ ಎಷ್ಟು ಸತಿ ಡಿವೈಡ್ ಆಗುತ್ತೆ? 37 1 37. ಎಷ್ಟು ಉಳಿತು? 4 ಉಳಿತು. ಹಾಗಾದರೆ 4 40 ಅಂದರೆ ತಿರ್ಗಾ 1 ಹೋದರೆ 37. ತಿರ್ಗಾ ಎಷ್ಟು ಉಳಿತು? 3 ಉಳಿತು. 37 ಅಂದರೆ 1 111 ಬರ್ತಾ ಇದೆ. ಹಾಗಾದರೆ ಎಲ್ ಸಿ ಎಮ್ಮು 111 ಬರುತ್ತೆ ಅಂದರೆ ಎಲ್ ಸಿ ಎಮ್ ಇಸ್ ಈಕ್ವಲ್ ಟು 111. ಎಚ್ ಸಿ ಎಫ್ ಇಸ್ ಈಕ್ವಲ್ ಟು 37. ಓಕೆನಾ? ಹಾಗಾದರೆ ಇವೆರಡರಲ್ಲಿ ದೊಡ್ಡ ನಂಬರ್ ಯಾವುದು? ವಾಟ್ ಇಸ್ ದಟ್ ಬಿಗ್ ನಂಬರ್, ಬಿಗ್ಗೆಸ್ಟ್ ನಂಬರ್? 111. ಹಾಗಾದ್ರೆ ಎ ಜಾಗಕ್ಕೆ 111 ಅಂತ ಕೊಡ್ಬೋದಾ? ಆಪ್ಷನಲ್ಲಿ ಇದೆಯಾ ನೋಡಿ, 111 ಕೊಟ್ಟಿದ್ದಾರೆ. ಹಾಗಾದ್ರೆ ದೊಡ್ಡ ಬಿಗ್ಗೆಸ್ಟ್ ನಂಬರ್ ಇಸ್ 111. ಓಕೆ, ಟೇಕ್ ಡೌನ್. Two trains running in opposite direction crosses a man standing on a platform in 35 seconds and 19 seconds respectively. They crosses each other in 25 seconds. Then the ratio of the speed in the train is. ಅಂದರೆ ಇಲ್ಲಿ ಎರಡು ಟ್ರೈನ್ ಇದೆಯಂತೆ. ಓಕೆನಾ? ಅಲ್ಲಿ ಟ್ರೈನು ಒಬ್ಬ ಮನುಷ್ಯನ ಮಾಡಿ ಪ್ಲಾಟ್ಫಾರ್ಮ್ ಮೇಲೆ ನಿಂತಿದ್ದಾನೆ. ಒಂದು ಟ್ರೈನ್ ಇದ್ ಕಡೆಯಿಂದ ಪಾಸ್ ಆಗುತ್ತೆ, ಒಂದು ಟ್ರೈನ್ ಇದ್ ಕಡೆಯಿಂದ ಪಾಸ್ ಆಗುತ್ತೆ. ಓಕೆನಾ? ಅದೇ ಟ್ರೈನ್ಗಳು ಎರಡು ಕ್ರಾಸ್ ಆಗುತ್ತೆ. ಓಕೆನಾ? ಹಾಗಾದ್ರೆ ಟೈಮು ಎಷ್ಟು ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಎ ಅನ್ನೋ ಟ್ರೈನ್ ಒಂದಿರುತ್ತೆ, ಬಿ ಅನ್ನೋ ಟ್ರೈನ್ ಒಂದಿರುತ್ತೆ. ಓಕೆನಾ? ಎ ಅನ್ನೋ ಟ್ರೈನ್ಗೆ ಎಷ್ಟು ಟೈಮ್ ತಗೊಳುತ್ತಂತಪ್ಪ? 35 ಸೆಕೆಂಡ್ಸ್ ತಗೊಳುತ್ತೆ. ಬಿ ಅನ್ನೋ ಟ್ರೈನು 19 ಸೆಕೆಂಡ್ಸ್ ತಗೊಳುತ್ತೆ. ಅದೇ ಟ್ರೈನು ಅವೆರಡು ಅವೆರಡು ಕ್ರಾಸ್ ಆಗೋಕ್ಕೆ ಎಷ್ಟೊತ್ತು ತಗೊಳುತ್ತೆ ಅಂದರೆ
25 ಸೆಕೆಂಡ್ಸ್ ತಾಣುತ್ತೆ. ಹಾಗಾದರೆ ಎಷ್ಟು ಡಿಫ್ರೆನ್ಸ್ ಇದೆ? ಅದು ಅದೇ ಕ್ರಾಸ್ ಮಾಡೋಕ್ಕೆ 25 ಸೆಕೆಂಡ್ ಬೇಕಂತೆ. ಹಾಗಾದರೆ ಈ 19 ಸೆಕೆಂಡ್ಗೆ ತಗೊಳ್ಬೇಕು ಅಂದರೆ ಎಷ್ಟಾಯಿತು? 6 ಅಲ್ವನ್ರೋ, 6 ಸೆಕೆಂಡ್ ವ್ಯತ್ಯಾಸ ಇದೆ. ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ? 10. 6:10. ಸಿಂಪ್ಲಿಫೈ ಮಾಡ್ಬೋದಾ? 2 ಇಂದ ಎಷ್ಟದೇ ಹೋಗುತ್ತೆ? 2 3s 2 5s 3:5. ಯಾವ ರೇಷಿಯೋಲ್ಲಿ ಹೋಗುತ್ತೆ ಅಂದರೆ 3:5 ರೇಷಿಯೋಲ್ಲಿ ಹೋಗುತ್ತೆ. ಟೇಕ್ ಟು. ಓಕೆ, ಇಲ್ಲಿ ನೋಡಿ, ಇಫ್ 11 is equal to plus is equal to multiplication, subtraction is equal to addition, multiplication is equal to division and division is equal to subtraction ಅಂತ ಹೇಳ್ತಾ ಇದೆ. ಹಾಗಾದರೆ ಸೈನನ್ನು ಇಂಟರ್ಚೇಂಜ್ ಮಾಡಿ ಸಾಲ್ವ್ ಮಾಡಿ, ಹಾಗಾದ್ರೆ ಆನ್ಸರ್ ಏನು ಅಂತ ಕೇಳ್ತಿದ್ದಾರೆ. ಓಕೆನಾ? 11 ಡಿವಿಷನ್ ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ಡಿವಿಷನ್? ಸಬ್ಟ್ರಾಕ್ಷನ್ ಇಂಟು 11. ಮಲ್ಟಿಪ್ಲಿಕೇಶನ್ ಅಂದ್ರೆ ಏನ್ರೋ? ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು? ಡಿವೈಡೆಡ್. ನೆಕ್ಸ್ಟು ಪ್ಲಸ್ ಅಂದ್ರೆ ಏನು? ಇಂಟು 11. ಸಬ್ಟ್ರಾಕ್ಷನ್ ಅಂದ್ರೆ ಏನು? ಸಬ್ಟ್ರಾಕ್ಷನ್ ಅಂದ್ರೆ ಏನು? ಪ್ಲಸ್. ಎಲ್ಲ ಬರ್ಕೊಂಡ್ರಾ? ಈಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಡಿವಿಷನ್. 11 ಮೈನಸ್ 11 ಡಿವೈಡೆಡ್ ಬೈ 11 1 ಇಂಟು 11 ಪ್ಲಸ್ 11. ನೆಕ್ಸ್ಟ್ ಸ್ಟೆಪ್ ಏನು? ಮಲ್ಟಿಪ್ಲಿಕೇಶನ್. 11 ಮೈನಸ್ 11 ಇಂಟು 11 11 ಪ್ಲಸ್ 11. ನೆಕ್ಸ್ಟ್ ಸ್ಟೆಪ್ ಏನು? ಆ್ಯಡ್ ಮಾಡೋದು. ಇದು ಮೈನಸ್ 11 ಪ್ಲಸ್ 11 ಏನಾಗುತ್ತೆ? ಮೈನಸ್ 11 ಪ್ಲಸ್ 11 ಏನಾಗುತ್ತೆ? that will be cancelled. 0. 11 minus 0. Answer will be 11. Option 1, 11. Okay, take down. Okay, find the missing number of the following question. Numbers have been arranged according to the identical pattern. ಒಂದು ಯಾವುದೋ ಪ್ಯಾಟ್ರನ್ ಅಲ್ಲಿ ಕೊಟ್ಟಿದ್ದಾರಂತೆ. ಹಾಗಾದರೆ ಈ ಕ್ವಶನ್ ಮಾರ್ಕ್ ಏನು ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ಓಕೆನಾ? ನೋಡಿ, 16,454 ಇದಕ್ಕೆ ಏನೋ ಒಂದು ಸಂಬಂಧ ಇದೆ. ಏನು ರಿಲೇಷನ್ ಚೆಕ್ ಮಾಡಿ. 2555 ಏನು ರಿಲೇಷನ್ ಇದೆ ನೋಡಬೇಕು. ನೆಕ್ಸ್ಟ್ 3575 ಅಂತ ಕೊಟ್ಟಿದ್ದಾರೆ. 999. ಓಕೆನಾ? ಏನು ರಿಲೇಷನ್ ಇದೆ ಅಂತ ಚೆಕ್ ಮಾಡಿದ್ರೆ ಸಿಕ್ಬಿಡುತ್ತೆ. ನೋಡಿ, ಇಲ್ಲಿ ದೊಡ್ಡ ನಂಬರ್ ಇದೆ ಅಂದರೆ ದಿಸ್ ಈಸ್ ದ ರಿಸಲ್ಟಿಂಗ್ ವ್ಯಾಲ್ಯೂಸ್ ಅಂತ ಆಯಿತು. 16, 20, 30 ಇವೆಲ್ಲ ಇದೆಲ್ಲ ದೊಡ್ಡ ನಂಬರ್ ಇದೆ. ಇದು ರಿಸಲ್ಟಿಂಗ್ ಆನ್ಸರ್ ನಂದು. ನೋಡೋಣ ಈಗ ಏನು ಕೊಟ್ಟಿರ್ಬೋದು. 4 + 5 9, 9 + 4 ಆಗಲ್ಲ. ಆದರೆ ಏನಿರ್ಬೋದು? 5 4s ಇವೆರಡು ಮಲ್ಟಿಪ್ಲೈ ಮಾಡಿ. 5 4s 20. 20 - 4 ನೋಡಿ ಹಿಂಗೆ ಹೋಗ್ಬಿಟ್ಟಿದ್ದಾನೆ. 5 4s 20, 20 - 4 16 ಆಯಿತಾ? ಅದೇ ಥರ 5 5s 25 - 5 20 is equal to 20. 5 7 5s 35 - 5 30. ಹಾಗಾದರೆ ಇಲ್ಲಿ ಯಾವುದನ್ನು ಹಾಕಬೇಕು ಅಂತ ಕೇಳ್ತಿದ್ದಾನೆ. ಈಗ ಸೇಮ್ ಇದೇ ಥರ ಬರ್ಬೋದಾ? 9 + 9 8. 8 ಈಗ ಉಲ್ಟಾ ಫುಲ್ ಸಾಲ್ವ್ ಮಾಡೋಣ. ಇಲ್ಲೇನು ಮಾಡಿದ್ರೆ ಮೈನಸ್ ಮಾಡೋದು, ಆದರೆ ಆ್ಯಡ್ ಮಾಡ್ತೀನಿ. 9 + 9 18 ಡಿವೈಡೆಡ್ ಬೈ 9 ಎಷ್ಟು? ಆನ್ಸರ್ ಇಲ್ಲಿ 2 ಬರುತ್ತೆ. ಚೆಕ್ ಮಾಡೋಣ. 9 2s 18 - 9 9 ರಿಸಲ್ಟಿಂಗ್ ಬಂತು. ಹಾಗಾದ್ರೆ ಆನ್ಸರ್ ಎಷ್ಟು? 2. ಆಪ್ಷನ್ 3 2 ಆಗಿರುತ್ತೆ. ಓಕೆನಾ? ಇಲ್ಲಿಗೆ ನಾವು ಕೆಇಯ ಎಕ್ಸಾಮಿನೇಷನಲ್ಲಿ ನಡೆದಿರುವ GMAT ಮೆಂಟಲ್ ಎಬಿಲಿಟಿ ಮೇಲೆ ಎಷ್ಟು ಕ್ವಶನ್ ಬಂದಿದ್ವೋ ಅಷ್ಟು ಕ್ವಶನ್ನು ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಕೆಇಯ ನೆಕ್ಸ್ಟ್ ಪೇಪರನ್ನು ಸಹ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಎನಿ ಕ್ವಶನ್ ಆಫ್ ದಿಸ್ ಟಾಪಿಕ್ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು.